Hi friends, I am Herdal Thimmareddy. Today I am going to teach you about another new concept, that is figure of speech. It is very useful for your examination purpose, both in paper 1 and also paper 1 means in general knowledge, and paper 2 means they are who are going to write the optional English paper, that is paper 2. So in that also they will ask 2 to 3 questions on the topic figure of speech. Friends, it is very easy. Don't be panic. ನೀವು ಕನ್ನಡದಲ್ಲಿ ಸುಮಾರು ಅಲಂಕಾರಗಳ ಬಗ್ಗೆ ಸ್ಟಡಿ ಮಾಡಿರ್ತೀರಿ. ಸ್ಟಡಿ ಮಾಡಿದ್ರ ಜೊತೆಗೆ ನೀವು ಕನ್ನಡ ವಿಡಿಯೋಸ್ಗಳನ್ನೆಲ್ಲ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಅಲ್ಲಿ ಅಲಂಕಾರಗಳನ್ನ ಬಗ್ಗೆ ನಿಮಗೆ ಪರಿಚಯ ಆಗಿರುತ್ತೆ. ಸೊ ಅದನ್ನೇ ನಾವು ಇಂಗ್ಲಿಷಲ್ಲಿ ಫಿಗರ್ ಆಫ್ ಸ್ಪೀಚ್ ಅನ್ನೋ ಒಂದು ಟಾಪಿಕ್ ಅನ್ನು ನಾವು ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್ ಆನ್ ದ ಟಾಪಿಕ್. ವಾಟ್ ಈಸ್ ಮೀನ್ ಬೈ ಫಿಗರ್ ಆಫ್ ಸ್ಪೀಚ್? ಹಾಗಾದ್ರೆ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನು ನೋಡಿ. ಯೂಸಲಿ ವೈ ವಿ ಯೂಸ್ ಫಿಗರ್ ಆಫ್ ಸ್ಪೀಚಸ್ ಇನ್ ಎ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಲ್ಲಿ ಯಾಕೆ ಬಳಸ್ತೀವಿ? ಇಟ್ ಮೀನ್ಸ್ ವೆನ್ ದ ಸ್ಪೀಕರ್ ಸೇ ಸಮಥಿಂಗ್, it made us to a beautiful and also the attractive and effective. ನೋಡಿ, ನಾವು ವಾಕ್ಯಗಳನ್ನ ಸರಳವಾಗಿ ಹೇಳೋದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಅಂದ್ರೆ ವೈಭವೀಕರಿಸೋದು, ಅಥವಾ ಆ ಒಂದು ವಾಕ್ಯಗಳಲ್ಲಿ ಅಥವಾ ಇನ್ ಸೆಂಟೆನ್ಸ್ ಅಥವಾ ಆ ಭಾಷೆಗಳಿಗೆ ಇನ್ನೂ ಒಂಥರ ಕಿರೀಟ ಇಟ್ಟಂಗೆ ಇವೆಲ್ಲ. ಅಂದ್ರೆ ವೆನ್ ವಿ ಫಿಗರೇಟಿವ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ ನೋಡ್ರಿ. ಅಂದ್ರೆ ಮಾತಾಡುವಾಗ ಏನೋ ಒಂಥರ ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜ್. ಬೇರೆ ತರ ಮಾಮೂಲಿ ಕ್ವೈಟ್ ಯೂಸೇಜ್ಗಿಂತ ಇಟ್ ವಾಸ್ ಕ್ವೈಟ್ ಡಿಫ್ರೆಂಟ್. ಅದನ್ನೇ ನಾವು ಇನ್ ದ ಪೊಯೆಟ್ರಿ ಸೆಕ್ಷನ್ ನಲ್ಲಿ ತುಂಬಾ ಕಾಣ್ತೀವಿ ಈ ತರ. ನೋಡಿ, ಕವಿಗಳು ಬರೆಯುವಾಗ ಈ ತರದ್ದು ಅಂದ್ರೆ ಅತ್ಯದ್ಭುತವಾಗಿ ಇರಬೇಕು, ಏನೋ ಓದುಗರಿಗೆ ಇನ್ನೂ ಸ್ವಲ್ಪ ಒಂಥರ ಖುಷಿಯನ್ನ ಕೊಡ್ತಕ್ಕಂಥ, ಅಂಡ್ ರೀಡರ್ ಮೇಕ್ ಬಿ ಕಂಫರ್ಟಬಲ್, ಅವ್ರಿಗೆ ಕಂಫರ್ಟಬಲ್ ಸಿಗ್ಬೇಕು. ಸೊ ಪೊಯೆಟ್ರಿನಲ್ಲಿ ವಿ ಕ್ಯಾನ್ ಐಡೆಂಟಿಫೈ ಸಚ್ ಫಿಗರ್ ಆಫ್ ಸ್ಪೀಚಸ್. ಆ ತರ ಫಿಗರ್ ಆಫ್ ಸ್ಪೀಚ್ಗಳನ್ನ ನಾವು ಪೊಯೆಟ್ರಿನಲ್ಲಿ ಬಹಳಷ್ಟು ಕಾಣ್ತೀವಿ. ಹಾಗಾದ್ರೆ ಐ ಥಿಂಕ್ ಡೆಫಿನೇಷನ್ಸ್ ಎಲ್ಲಿ ಕೇಳಲ್ಲ, ಡೆಫಿನೇಷನ್ ಅನ್ನು ನೆನ್ಪಿಟ್ಕೊಳ್ಳಿ. ಫಿಗರ್ ಆಫ್ ಸ್ಪೀಚ್ ಮೀನ್ಸ್ ಇಟ್ ಈಸ್ ಯೂಸ್ಡ್ ಟು ಮೇಕ್ ದಿ ಲ್ಯಾಂಗ್ವೇಜ್ ಬ್ಯೂಟಿಫುಲ್ ಅಂಡ್ ಎಫೆಕ್ಟಿವ್ ಅಂಡ್ ಆಲ್ಸೋ ಮೋರ್ ಅಟ್ರಾಕ್ಟಿವ್. ಸೊ ದಟ್ಸ್ ವೈ ವಿ ಕ್ಯಾನ್ ಯೂಸ್ ದಿ ಫಿಗರ್ ಆಫ್ ಸ್ಪೀಚ್. ಹಾಗಾಗಿ ನಾವು ಆ ಫಿಗರ್ ಆಫ್ ಸ್ಪೀಚ್ ಅನ್ನ ಬಳಸ್ತೀವಿ. ಸೊ ಲೆಟ್ಸ್ ಗೋ ಫಾರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಗರ್ ಆಫ್ ಸ್ಪೀಚ್. ಹಾಗಾದ್ರೆ ನಾವು ಡಿಫ್ರೆಂಟ್ ಟೈಪ್ಸ್ ಫಿಗರ್ ಆಫ್ ಸ್ಪೀಚಸ್ ಯಾವ್ಯಾವ ಇದೆ ನಿಮ್ಗೆ ಫೆಮಿಲಿಯರ್ ಇರ್ತಕ್ಕಂಥದ್ದು ಅಂತ ಹೇಳಿ. ಸೊ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ದರ್ ಇಸ್ ಎ ಡಿಫ್ರೆಂಟ್ ವೈಡ್ ರೇಂಜ್ ಇದೆ, ಬಹಳಷ್ಟು ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಬಟ್ ಯೂಶಲಿ ನಾವು ಯಾವಾಗ ವಿ ಕ್ಯಾನ್ ಯೂಸ್ ಇನ್ ಅವರ್ ಡೈಲಿ ಕಮ್ಯುನಿಕೇಶನ್ಸ್, ದಿನನಿತ್ಯ ನಾವು ಮಾತಾಡುವಾಗ, ವೈಲ್ ವಿ ಆರ್ ರೈಟಿಂಗ್ ಪೊಯಮ್ಸ್, ಬರೆಯುವಾಗ, ಪದ್ಯಗಳನ್ನ ಬರೆಯುವಾಗ, ಸೊ ಇನ್ ದ ಡೈಲಿ ಲ್ಯಾಂಗ್ವೇಜ್ ವಿ ಕ್ಯಾನ್ ಯೂಸ್ ಡಿಫರೆಂಟ್ ರೇಂಜ್ ಆಫ್ ಫಿಗರ್ ಆಫ್ ಸ್ಪೀಚಸ್ ಅನ್ನ ಬಳಸ್ತೀವಿ. ಬಟ್ ನಿಮಗೆ ಎಕ್ಸಾಮ್ ಪರ್ಪಸ್ ಆಫ್ ಪಾಯಿಂಟ್ ಇಂದ ನೋಡೋದಾದ್ರೆ, ಸೊ ಆಲ್ ಆರ್ ನಾಟ್ ಇಂಪಾರ್ಟೆಂಟ್. ಯಾವುದು ಎಲ್ಲ ಅಷ್ಟೂ ಎಲ್ಲಾ ಫಿಗರ್ ಆಫ್ ಸ್ಪೀಚಸ್ ಸಮೇತ ನಿಮಗೆ ಬರುತ್ತಂತಲ್ಲ. ಬಟ್ ಲೆಟ್ ಅಸ್ ಟೇಕ್ ಎ ಲುಕ್ ಅಟ್ ಸಮ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ಸ್ ಆರ್ ಮೋಸ್ಟ್ ಪಾಪ್ಯುಲರ್ ಒನ್ಸ್. ಇದರಲ್ಲಿ ತುಂಬಾ ನಿಮಗೆ ಇಂಪಾರ್ಟೆಂಟ್ ಅನ್ಸಿರೋದು ಅಂಡ್ ಆಲ್ಸೋ ದಟ್ ಈಸ್ ವಿ ಕ್ಯಾನ್ ಯೂಸ್ ಎಕ್ಸ್ಟೆನ್ಸಿವ್ ಆಗಿ ಬಳಸ್ತಕ್ಕಂಥದ್ದು. ಬಹಳಷ್ಟು ನಿಮ್ಗೆ ಏನೀಗ ಸಿಲೆಬಸ್ ಪ್ರೊವೈಡ್ ಮಾಡಿದಾರಲ್ವಾ, ಆ ಸಿಲೆಬಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫಿಗರ್ ಆಫ್ ಸ್ಪೀಚಸ್. ಅಂಡ್ ಆಲ್ಸೋ ಇನ್ ದ ಎಕ್ಸಾಮಿನೇಷನ್ ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಅಪಿಯರ್ ಆಗಿರ್ತಕ್ಕಂಥ ಕ್ವಶನ್ಸ್. ಆನ್ ದಿ ಬೇಸಿಸ್ ಆಫ್ ದಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎ ಡಿಫರೆಂಟ್ ಫಿಗರ್ ಆಫ್ ಸ್ಪೀಚಸ್ that is a most popular and also most important, and also they can use it in the extensively we can use it. ತುಂಬಾ ಅವಾಗವಾಗೆ ಬಳಸ್ತಾನೆ ಇರ್ತೀವಿ. ವಿ ಕ್ಯಾನ್ ಸಿ ದಟ್, ಅದನ್ನು ನೋಡ್ತಾ ಇರ್ತೀವಿ, ಸೆಂಟೆನ್ಸ್ ಅಲ್ಲೆಲ್ಲಾನು ಓದ್ತಾ ಇರ್ತೀವಿ. ಅಂತವನ್ನ ನೋಡೋಣ. ಸೊ ಹಾಗಾದ್ರೆ ಅಂತವ್ ಯಾವ್ಯಾವು ಇದಾವೆ ಅಂದ್ರೆ, ನೇಮ್ಲಿ ಸಿಮಿಲಿ, ಫಸ್ಟ್ ಒನ್ ಮೆಟಾಫರ್, ಪರ್ಸೋನಿಫಿಕೇಶನ್, ಯುಫೆಮಿಸಮ್, alliteration, synecdoche, hyperbole, and oxymoron. So these are 8. ಇವು ತುಂಬಾ ಆಫನ್ ಯೂಸ್ ಮಾಡತಕ್ಕಂತಹ ಫಿಗರ್ ಆಫ್ ಸ್ಪೀಚಸ್ ವಾಟ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಇನ್ ದ ಸಿಲೆಬಸ್. ನಿಮಗೆ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಾವು ಸಿಲೆಬಸ್ ಅನ್ನು ನೋಡಿದಾಗ ವಿ ಕ್ಯಾನ್ ಆಫನ್
ಡೀಲ್ ವಿತ್ ದೀಸ್ ಫಿಗರ್ ಆಫ್ ಸ್ಪೀಚಸ್. ಇವನು ತುಂಬಾ ಅಪಿಯರ್ ಆಗಿರ್ತಕ್ಕಂಥವು. ಹಾಗಾದ್ರೆ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ನಾವು ನೋಡೋಣ. ವಾಟ್ ಈಸ್ ಸಿಮಿಲಿ ಅಂತೇಳಿ. ಐ ಥಿಂಕ್ ಯು ಕ್ಯಾನ್ ಹರ್ಡ್ ದಿ ನೇಮ್ ಸಿಮಿಲಿ. ಸಿಮಿಲಿ ಅನ್ನೋದು ನಿಮಗೆ ತುಂಬಾ ಚಿರಪರಿಚಿತ. ವೈ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಮೀನ್ಸ್, ಈಗ ಯಾಕೆ ನಿಮಗೆ ಬಹಳ ಚಿರಪರಿಚಿತ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇನ್ ದ ಪ್ರೀವಿಯಸ್ ಇಯರ್ಸ್ ಆರ್ ಇನ್ ದ ಅರ್ಲಿ ಕ್ಲಾಸಸ್ ಅಲ್ಲಿನು, ಅಥವಾ ಇಫ್ ಯು ಆರ್ ಸ್ಟಡಿಂಗ್ ಇನ್ ದಿ ಲ್ಯಾಂಗ್ವೇಜ್ ಇಂಗ್ಲಿಷ್, ಬೇಸಿಕ್ ಡಿಗ್ರಿನಲ್ಲಿ ನೀವು ಬೇಸಿಕ್ ಇಂಗ್ಲಿಷ್ ಓದಿದ್ರು ಬಂದಿರುತ್ತೆ, ಅಥವಾ ಬೇಡ ಹೈಸ್ಕೂಲ್ ಲೆವೆಲ್ ಇಂದನೂ ಯು ಕ್ಯಾನ್ ಲರ್ನ್ ಇಟ್. ಇದನ್ನ ನಾವು ವಿ ಹ್ಯಾಡ್ ಲರ್ನ್ಡ್ ಇಟ್, ಇದನ್ನ ಕಲ್ತಿದ್ದೀವಿ. ಸಿಮಿಲಿ, ಇಟ್ ಈಸ್ ವೆರಿ ಫೇಮಸ್. ನಿಮ್ಗೆ ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿ ಏನಂತ ಕರಿತೀವಿ ಸಿಮಿಲಿಗೆ ಅಂದ್ರೆ ಉಪಮಾಲಂಕಾರ. ಉಪಮಾಲಂಕಾರದ ಕಲ್ಪನೆ ಎಲ್ರಿಗೂ ಇದೆ ನೋಡಿ. ಈ ಕೆಲವೊಂದು ಎಕ್ಸಾಂಪಲ್ಸ್ ಇದೆಯಲ್ಲ, ಆ ಎಕ್ಸಾಂಪಲ್ ಥ್ರೋ ನಿಮಗೆ ಕ್ಲಾಸಲ್ಲಿ ಕಲಿಸಿರ್ತಾರೆ. ಅಂತ ಎಕ್ಸಾಂಪಲ್ಸ್ ಅನ್ನ ಐ ಕ್ಯಾನ್ ರಿಮೈಂಡ್ ಯು. ಈಗ ನಾನು ನಿಮ್ಗೆ ನೆನಪಿಸ್ತಾ ಇದ್ದೀನಿ. ಏನು ನೋಡಿ, ಕನ್ನಡದಲ್ಲಿ ಟೀಚ್ ಮಾಡುವಾಗ ಉಪಮಾಲಂಕಾರ ಅಂದ ತಕ್ಷಣ ಸೀತೆಯ ಮುಖ ಕಮಲದಂತೆ ನೋಡಿ, ಸೀತೆಯ ಮುಖ ಕಮಲದಂತೆ. ಅಂತೆ ಅನ್ನೋ ಒಂದು ಉಪಮವಾಚಕ ಇದೆಯಲ್ವಾ, ದಟ್ ಇಂಡಿಕೇಟ್ಸ್ ಇಟ್ ಈಸ್ ಎ ಉಪಮಾಲಂಕಾರ ಅಂತೆ. ಸೊ ಇಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ದಟ್. ಉಪಮಾಲಂಕಾರ ಅಂದ್ರೇನೆ ಸಿಮಿಲಿ. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಎರಡು ವಸ್ತುಗಳನ್ನ, ಟೂ ಥಿಂಗ್ಸ್ ದಟ್ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್ ಬಟ್ ದೇ ಹ್ಯಾವ್ ಎ ಸೇಮ್ ಕ್ವಾಲಿಟೀಸ್, ಸಿಮಿಲರ್ ಕ್ವಾಲಿಟೀಸ್ ಇರುತ್ತೆ. ಆ ತರನ ಕಂಪ್ಯಾರಿಸನ್ ಮಾಡತಕ್ಕಂಥದ್ದು ಎಲ್ಲಿ ಅಂದ್ರೆ ದಟ್ ಈಸ್ ಇನ್ ಸಿಮಿಲಿ. ಸೊ ಇದಕ್ಕೆ ಕ್ಲೂ ಏನು ಸಿಮಿಲಿ ಅಂದ ತಕ್ಷಣ, ಯೂಶಲಿ ದೀಸ್ ಆರ್ ದಿ ವರ್ಡ್ಸ್. ಏನು ಜನರಲಿ ಫಾರ್ಮ್ ಥ್ರೂ ದಿ ಲ್ಯಾಂಗ್ವೇಜ್ ಅಲ್ಲಿ ಬಳಸ್ತಕ್ಕಂಥ ವರ್ಡ್ಸ್ ಇದೆ. ಯಾವ್ಯಾವು, ಆಸ್ ಮತ್ತೆ ಲೈಕ್ ಅನ್ನೋ ಪದಗಳನ್ನ ನಾವು ವಿ ಕ್ಯಾನ್ ಯೂಸ್ ಇನ್ ಸಿಮಿಲಿ. ಸಿಮಿಲಿನಲ್ಲಿ ಬಳಸ್ತಕ್ಕಂಥ ಪದಗಳು ಇವು. ಸೊ ವೆನ್ ಎವರ್ ಯು ಫೈಂಡ್ ದಿ ವರ್ಡ್ಸ್, ಈ ತರದ ವರ್ಡ್ ಆಸ್, ಲೈಕ್, ಸೋ ಅನ್ನೋ ಪದಗಳು ಬಂದಾಗ ಯು ಕ್ಯಾನ್ ಅನ್ಡೌಟೆಡ್ಲಿ ಯು ಕ್ಯಾನ್ ಗೋ ಫಾರ್ ದಿ ಫಿಗರ್ ಆಫ್ ಸ್ಪೀಚ್ ದಟ್ ಈಸ್ ಸಿಮಿಲಿ. ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆರ್ ಈಸಿಯರ್. ನೋಡಿ, ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀವಿ ನೋಡಿ. ಸಿಮಿಲಿಯಿಂದ ಮೆಟಾಫರಿ ಮಾಡ್ಬೋದು, ಮೆಟಾಫರಿಂದ ಸಿಮಿಲಿಗೆ ಮಾಡ್ಕೋಬಹುದು, ಚೇಂಜ್ ಮಾಡೋದು. ಅಂದ್ರೆ ರೂಪಕಾಲಂಕಾರ ಮತ್ತೆ ಉಪಮಾಲಂಕಾರ. ನಾ ಆಗ್ಲೇ ಹೇಳ್ದಂಗೆ ಸೀತೆಯ ಮುಖ ಕಮಲದಂತೆ ಅಂದ್ರೆ ದಟ್ ಈಸ್ ಕಾಲ್ಡ್ ಎ ಸಿಮಿಲಿ. ನೋಡಿ, ಸೀತೆಯ ಮುಖ ಕಮಲದಂತೆ, ಅದನ್ನ ರೂಪಕ ಅಲಂಕಾರಕ್ಕೆ ಮಾಡಿದ್ರೆ ಸೀತೆಯ ಮುಖ ಕಮಲ. ನೋಡಿ, ಸೀತೆಯ ಮುಖ ಕಮಲ, ಅದು ಯಾವ್ದಾಯ್ತು? ಎಸ್, ದಟ್ ಈಸ್ ಕಾಲ್ಡ್ ರೂಪಕ ಅಲಂಕಾರ. ಅಂದ್ರೆ ಇವೆರಡಕ್ಕೂ ಲಿಂಕ್ ಇದೆ. ಮೆಟಾಫರ್ ಮೀನ್ಸ್ ಇಟ್ ಈಸ್ ಅನ್ ಇಂಪ್ಲೈಡ್ ಸಿಮಿಲಿ. ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೈನ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದು ಎರಡಕ್ಕೂ ಲಿಂಕ್ ಇದೆ ಅಂತ ನಿಮ್ಗೆ ತಿಳ್ಕೊಂಡಿರಿ. ಇಲ್ಲಿ ಎಕ್ಸಾಂಪಲ್ ನೋಡೋಣ. ಈಸ್ ಆಸ್ ಬ್ರೇವ್ ಆಸ್ ಎ ಲಯನ್. ಈಸ್ ಆಸ್ ಬ್ರೇವ್ ಆಸ್ ಎ ಲಯನ್. ನೋಡಿ, ಇಸ್ ಎನ್ ವರ್ಡ್ ಇದೆ, ಕ್ಲೂ ವರ್ಡ್ಸ್ ಇದೆ ನಿಮ್ಗೆ. ಎಸ್ ಆಸ್ ಇದೆ. ಸೊ ಎಸ್ ಆಸ್ ಇದೆ ಅಂದ ತಕ್ಷಣ ನೋಡಿ, ಆಸ್ ಬ್ರೇವ್ ಆಸ್ ಕಂಪೇರ್ ಮಾಡ್ತೀವಿ. ಇಸ್ ಅ ಲಯನ್. ಇಸ್ ಬ್ರೇವರಿ ಇಸ್ ಕಂಪೇರ್ ಟು ದಿ ಲಯನ್ ಬ್ರೇವ್ನೆಸ್. ನೋಡಿ, ಅದರ ಬ್ರೇವ್ನೆಸ್ ಕಂಪೇರ್ ಮಾಡ್ತೀವಿ. ಹಾಗಾದ್ರೆ ಕಂಪೇರ್ ಮಾಡೋ ವರ್ಡ್ ಇದೆ, ವಿಚ್ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಇದು ಸಿಮಿಲಿಗೆ ಎಕ್ಸಾಂಪಲ್. ದೆನ್ ಸೆಕೆಂಡ್ ಒನ್ ನೋಡೋಣ. ಅವರ್ ಎಕ್ಸ್ಪ್ರೆಷನ್ ವಾಸ್ ಆಸ್ ಕೋಲ್ಡ್ ಆಸ್ ಐಸ್. ಅವರ್ ಎಕ್ಸ್ಪ್ರೆಷನ್ ವಾಸ್ ಆಸ್ ಕೋಲ್ಡ್ ಆಸ್ ಐಸ್. ನೋಡಿ, ಹೆಂಗ್ ಕಂಪೇರ್ ಎಕ್ಸ್ಪ್ರೆಷನ್ಸ್ ಕಂಪೇರ್ ಮಾಡೋದು ಅಲ್ವಾ. ವಾಸ್ ಆಸ್ ಕೋಲ್ಡ್ ಆಸ್ ಕಂಪೇರ್ ಟು ದಿ ಐಸ್. ಐಸ್ಗೆ ಕಂಪೇರ್ ಮಾಡಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಕಂಪ್ಯಾರಿಸನ್ ಇಸ್ ದೇರ್, ಕ್ಲೂ ವರ್ಡ್ ಇಸ್ ದೇರ್, ಆಸ್ ಇದೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಸಿಮಿಲಿ. ಸೊ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ಫಿಗರ್ ಆಫ್ ಸ್ಪೀಚ್ ಸಿಮಿಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. ವಿತ್ ದಿ ಟೀ ಕಪ್ಸ್ ಸರ್ಕ್ಲಿಂಗ್ ಮೀ ಲೈಕ್ ದಿ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ನೋಡಿ, ಇಲ್ಲಿ ಕಂಪ್ಯಾರಿಸನ್ ಮಾಡೋದು. ಸೊ ವಿತ್ ದ ಟೀ ಕಪ್ಸ್ ಸರ್ಕ್ಲಿಂಗ್ ಮೀ, ನನ್ನ ಸುತ್ತಾ ಇದಾವೆ ಅವು ಟೀ ಕಪ್ಸ್. ಹೆಂಗ್ ಸುತ್ತಾ ಇದೆ? ಲೈಕ್ ದಿ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ಸೂರ್ಯನ ಸುತ್ತ ಗ್ರಹಗಳು ಹೆಂಗ್ ಸುತ್ತಾ ಇದೆಯಲ್ಲ ಹಂಗೆ ನನ್ನ ಸುತ್ತಾ ಇದೆ. So it is an expression. So a poet is express his feelings. ಅವನ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಇಟ್ ಇಸ್ ಎ ಪೊಯಮ್. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನೋ ಒಂದು ಪೊಯಮ್ ಅಲ್ಲಿ ಬರ್ತಕ್ಕಂಥ ಲೈನ್. ಆ ಲೈನ್ ಅಲ್ಲಿ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್ ಅನ್ನ ಎಕ್ಸ್ಪ್ರೆಸ್ ಹೇಳ್ತಾರೆ. ಅಂದ್ರೆ ವೆನ್ ವಿ ಆರ್ ಇನ್ ದ ಔಟರ್ ಸ್ಪೇಸ್, ನಾವು ಔಟರ್ ಸ್ಪೇಸ್ ಅಲ್ಲಿ ಇದ್ದಾಗ, ಬಿಕಾಸ್ ಆಫ್ ದೇರ್ ಇಸ್ ನೋ ಗ್ರಾವಿಟಿ ಇನ್ ದ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಅಲ್ಲಿ ಗ್ರಾವಿಟೇಷನ್ ಇರೋದಿಲ್ಲ. ಹಾಗಾಗಿ ಅವನು ಅದನ್ನ ಎಕ್ಸ್ಪ್ರೆಸ್ ಹೆಂಗಿರ್ತಾನೆ, ಟೀ ಕಪ್ಸ್ ಹೆಂಗ್ ಸುತ್ತಾ ಇದೆ, ನಾನು ಸುತ್ತಾ ಇರ್ತದೆ. ಹೇಗೆ? ಲೈಕ್ ಎ ಪ್ಲಾನೆಟ್ಸ್. ನೋಡಿ, ಲೈಕ್ ಅನ್ನೋ ವರ್ಡ್ ಇದೆಯಲ್ವಾ. ಎಸ್, ಇಟ್ ಗಿವ್ಸ್ ಅಸ್, ಇಟ್ಸ್ ವಿಚ್ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ದಟ್ ಈಸ್ ಅ ಸಿಮಿಲಿ. ಸಿಮಿಲಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ದೆನ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ಆಲ್ಸೋ ದೇರ್. ಮರ್ಸಿ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವೆನ್. ಮರ್ಸಿ
ಇಟ್ ಡ್ರಾಪೆತ್ ಆಸ್ ಜೆಂಟಲ್ ರೈನ್ ಫ್ರಮ್ ಹೆವೆನ್. ನೋಡಿ, ಮರ್ಸಿನ ಕಂಪೇರ್ ಮಾಡೋದು. ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದೀವಿ? ವಿ ಆರ್ ಕಂಪೇರ್ ಟು ದಿ ರೈನ್, ಜೆಂಟಲ್ ರೈನ್. ನೋಡಿ, ಮರ್ಸಿ ಇಟ್ ಈಸ್ ಎ ನ್ಯಾಚುರಲ್ ಥಿಂಗ್. ವಿ ಡೋಂಟ್ ಕಂಪಲ್, ಇಟ್ ಈಸ್ ನಾಟ್ ಎನ್ ಕಂಪಲ್ಷನ್. ಕಂಪಲ್ಷನ್ ಆಗಿ ನಾವು ಇದನ್ನ ಯಾರ ಮೇಲೇನು ಹಾಕೋದಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಎ ಜೆಂಟಲ್ ರೈನ್. ನೋಡಿ, ಮಳೆಯನ್ನು ಸಮೇತ ಸ್ವಾಭಾವಿಕ. ಮರ್ಸಿ ಈಸ್ ಆಲ್ಸೋ ಎ ನ್ಯಾಚುರಲ್. ನೋಡಿ, ನಾವು ಕರುಣೆ ತೋರಿಸ್ಬೇಕನ್ನೋದನ್ನ ಯಾರು ಹೇಳ್ಕೊಟ್ರೆ ಬರೋದಿಲ್ಲ. ಸೊ ಇಟ್ ಈಸ್ ಎನ್ ಇನ್ಬಿಲ್ಟ್ ಅಂತೀವಲ್ವಾ, ನಮಗೆ ಅರ್ಥ ಆಗ್ಬೇಕು. ಸೊ ದಟ್ಸ್ ಇಸ್ ಅ ಕಂಪ್ಯಾರಿಸನ್. ನೋಡಿ, ಎರಡಕ್ಕೂ ಅದಕ್ಕೆ ಹೇಳಿದ್ ನಾನು, ಕಂಪೇರ್ಡ್ ಟು ಥಿಂಗ್ಸ್ ದೇ ಹ್ಯಾವ್ ಎ ಸಿಮಿಲರ್ ಕ್ವಾಲಿಟೀಸ್. ಒಂದೇ ತರ ಗುಣಗಳಿರ್ತಕ್ಕಂಥವಕ್ಕೆ ಕಂಪೇರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸಿಮಿಲಿ. ಇಲ್ಲಿದೆ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್. ನೋಡಿ, ಆಸ್ ಇದೆ ಅಲ್ವಾ, ಇಟ್ ಈಸ್ ಅನ್ ಇಂಡಿಕೇಟರ್ ವರ್ಡ್ ಫಾರ್ ದಿ ಸಿಮಿಲಿ. ರೈನ್ ಫ್ರಮ್ ದಿ ಹೆವೆನ್. ನೋಡಿ, ಎಷ್ಟು ಕಂಪೇರ್ ಮಾಡಿದ್ದಾರೆ. ಮರ್ಸಿಗೆ ಅಷ್ಟು ಗುಣ, ಆ ಮರ್ಸಿ ಅನ್ನೋದು ವರ್ಡ್ ಇದೆಯಲ್ವಾ, ಇಟ್ ಈಸ್ ಕಂಪೇರ್ಡ್ ಟು ದಿ ರೈನ್ ಫ್ರಮ್ ದಿ ಹೆವೆನ್ ಅಂತೇಳಿ ಕಂಪೇರ್ ಮಾಡೋದು. ಇಟ್ ಈಸ್ ಆಲ್ ಫಾರ್ ದಿ ಎಕ್ಸಾಂಪಲ್ ಫಾರ್ ಸಿಮಿಲಿ. ಇವೆಲ್ಲ ಸಿಮಿಲಿಗೆ ಎಕ್ಸಾಂಪಲ್ಸ್ ಆಯ್ತು. ದೆನ್ ಗೋ ಫಾರ್ ದಿ ಮೆಟಾಫರ್. ನೋಡಿ, ಮೆಟಾಫರ್ ಈಸ್ ನಥಿಂಗ್ ಬಟ್, ಮೆಟಾಫರ್ ಅಂದ್ರೆ ಏನು? ಇಟ್ ಈಸ್ ಎನ್ ಇಂಪ್ಲೈಡ್ ಸಿಮಿಲಿ. ಏನು? ಇಟ್ ಈಸ್ ಯೂಸ್ಡ್ ಫಾರ್ ಇಂಪ್ಲೈಯಿಂಗ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್. ನಾವು ಎರಡು ತಿಂಗಳು ಕಂಪ್ಯಾರಿಸ್ ಮಾಡ್ತೀವಿ, ಅಲ್ಲಿಂದ ಇಂಪ್ಲಾಯ್ಡ್ ಅಂತ. ಅದೇನೆ ಇದು ಸ್ಟೇಟ್ಮೆಂಟ್ ಕೇಳಿದ್ರೆ ಹಂಗೆ ಹೇಳ್ಬೋದು. ವಾಟ್ ಈಸ್ ಮೆಟಾಫರ್ ಅಂದ್ರೆ, ಮೆಟಾಫರ್ ಇಸ್ ಮೀನ್ಸ್ ಇಂಪ್ಲಾಯ್ಡ್ ಸಿಮಿಲಿ ಅಂತೀವಿ. ಸೊ ಇಟ್ ಈಸ್ ಇಂಪ್ಲೈಯಿಂಗ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ದಟ್ ಹ್ಯಾವ್ ಸಮಥಿಂಗ್ ಇನ್ ಕಾಮನ್ ಬಟ್ ಆರ್ ಇನ್ ಜನರಲ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ನೋಡಿದಾಗ ಒಂದಕ್ಕೊಂದು ವ್ಯತ್ಯಾಸ ಇರುತ್ತೆ. ಎಕ್ಸಾಂಪಲ್ಸ್ ಇದೆ. ದ ಕ್ಯಾಮಲ್ ಇಸ್ ದ ಶಿಫ್ ಆಫ್ ದಿ ಡೆಸರ್ಟ್. ದ ಕ್ಯಾಮಲ್ ಇಸ್ ದಿ ಶಿಫ್ ಆಫ್ ದಿ ಡೆಸರ್ಟ್. ಸೊ ವಿ ಕ್ಯಾನ್ ಚೇಂಜ್ ಇಂಟು ಸಿಮಿಲಿಗೂ ಮಾಡ್ಬೋದು ಇದನ್ನ. ಸಿಮಿಲಿಗ್ ನಾ ಆಗ್ಲೇ ಪ್ರೀವಿಯಸ್ ಎಕ್ಸಾಂಪಲ್ ಹೇಳ್ದಂಗೆ, ದ ಕ್ಯಾಮಲ್ ಈಸ್ ಲೈಕ್ ಎ ಶಿಪ್ ಆಫ್ ದಿ ಡೆಸರ್ಟ್ ಅಂದ. ಕ್ಯಾಮಲ್ ಈಸ್ ಲೈಕ್ ಎ ಶಿಪ್ ಆಫ್ ದಿ ಡೆಸರ್ಟ್. ಲೈಕ್ ಅಂದ್ರೆ ಒಂಟೆಯು ಮರುಭೂಮಿ ಏನಿದೆಯಲ್ವಾ, ಮರುಭೂಮಿಯ ಹಡಗಿದ್ದಂತೆ. ಇದ್ದಂತೆ ಅಂದ್ರೆ ಅದು ಸಿಮಿಲಿ ಆಯ್ತು. ಒಂಟೆಯು ಮರಳುಗಾಡಿನ ಹಡಗು ಅಂದ್ರೆ ಸಾಕು. ಸೊ ದಟ್ ಈಸ್ ಕಾಲ್ಡ್ ಎ ಮೆಟಾಫರ್. ನಾ ಅದನ್ನೇ ಮೆಟಾಫರಿಕ್ ಯೂಸೇಜ್ ಅಲ್ಲಿ ಇದನ್ನ ನಾನು ನಿಮ್ಗೆ ಇಲ್ಲಿ ಬಳಸಿರ್ತಕ್ಕಂಥದ್ದು. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದಿ ಡೆಸರ್ಟ್. ಈಸ್ ದ ಸ್ಟಾರ್ ಆಫ್ ಅವರ್ ಕ್ಲಾಸ್. ಈಸ್ ದ ಸ್ಟಾರ್ ಆಫ್ ಅವರ್ ಕ್ಲಾಸ್. ಲೈಕ್ ಎ ಸ್ಟಾರ್ ಅಥವಾ ಆಸ್ ಎ ಸ್ಟಾರ್ ನೋ, ಹಂಗೆ ಯೂಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎ ಸಿಮಿಲಿ ಆಗ್ತಾ ಇತ್ತು. ಇದೆ ಡೈರೆಕ್ಟ್ ಕಂಪ್ಯಾರಿಸನ್ ಇದೆ, ಇಂಪ್ಲಿಮೆಂಟೇಷನ್ ಇದೆ. ಹಾಗಾಗಿ ಇದು ವಿಚ್ ಫಿಗರ್ ಆಫ್ ಸ್ಪೀಚ್ ಅಂದ್ರೆ, ಈಸ್ ದ ಸ್ಟಾರ್ ಆಫ್ ಅವರ್ ಕ್ಲಾಸ್ is the example for metaphor. Then third one, while thus I sing I am a king ಅಂತ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. while thus I sing I am a king ಅಂತ, ನನಗೆ ನಾನೇ ರಾಜ ಅಂತೇಳಿ. ಸೊ ಇಟ್ ಈಸ್ ಆಲ್ಸೋ ಎ ಪೊಯಮ್ ಅಲ್ಲಿ ಬರ್ತಕ್ಕಂಥ ಯೂಸ್ ಲೈನ್ಸ್ ಇವೆಲ್ಲ. ಬ್ಲೈಂಡ್ ಬಾಯ್ ಅನ್ನ ಕಾಲೇಜ್ ಸಿಬೋರ್ ಬರುತ್ತಿರ್ತಕ್ಕಂಥ ಪೊಯಮ್ ಅಲ್ಲಿ ಬರುತ್ತೆ. ಬ್ಲೈಂಡ್ ಬಾಯ್ ನೇಚರ್ ಅಂಡ್ ಆಟಿಟ್ಯೂಡ್, ಅವನ ಬಗ್ಗೆ. ವೈಲ್ ದಸ್ ಐ ಸಿಂಗ್, ನಾನು ಹಾಡು ಹೇಳುವಾಗ ನನಗೆ ನಾನೇ ರಾಜ. ಇಟ್ ಈಸ್ ನಾಟ್ ಕಂಪೇರ್ ಟು ದಿ ಅದರ್ಸ್. ಅಲ್ಲಿ ಕಂಪ್ಯಾರಿಸನ್ ವರ್ಡ್ಸ್ ಆಸ್ ಲೈಕ್ ಸಚ್ ಏನಿಲ್ಲ. ವೈಲ್ ದಸ್ ಐ ಸಿಂಗ್ ಐ ಆಮ್ ಎ ಕಿಂಗ್, ನಾನೇ ರಾಜ. ನೋಡಿ, ಇಟ್ ಈಸ್ ಎನ್ ಇಂಪ್ಲೈಯಿಂಗ್ ಆಫ್ ಎ ಕಂಪ್ಯಾರಿಸನ್. ಆ ಥರ ಇದೆ. ದಟ್ ಈಸ್ ಕಾಲ್ಡ್ ಎ ಮೆಟಾಫರ್. ಮೆಟಾಫರ್ ಅಂದ್ರೆ ನೀವು ಕನ್ನಡದಲ್ಲಿ ರೂಪಕಾಲಂಕಾರ ಅಂತ ಏನು ಓದ್ಕೊಂಡಿದ್ದೀರಲ್ಲ, ಅದನ್ನೇ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ಇಟ್ ಈಸ್ ಈಸಿ ಟು ಐಡೆಂಟಿಫೈ. ರೂಪಕಾಲಂಕಾರ. ಉಪಮಾಲಂಕಾರ ಅಂದ್ರೆ ಸಿಮಿಲಿಗೆ ಹೋಗಿ. Then go for the next one. That is personification. What is meant by personification? Personification ಅಂದ್ರೆ we can personified. ಏನ್ personified ಮಾಡ್ತೀವಿ? So that human nature qualities ಇದೆಯಲ್ವಾ, or human qualities ಏನಿದೆಯಲ್ಲ, that should be to abstract or inanimate objects ಗೆ, or you can say ಹಿಂಗೂ ಹೇಳ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನಿದೆ ಅಲ್ವಾ, ನಾನ್ ಲಿವಿಂಗ್ ಬೀಯಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್, that should be we are given to the human qualities. ಅಂದ್ರೆ we treated as a living beings ಅಂತ. ಜೀವ ಇಲ್ಲದೆ ಇರತಕ್ಕಂಥವಕ್ಕೆ ಜೀವ ತುಂಬಿ ಹೇಳ್ತಕ್ಕಂಥ ಫಿಗರ್ ಆಫ್ ಸ್ಪೀಚ್, ದಟ್ ಈಸ್ ಕಾಲ್ಡ್ ಪರ್ಸೋನಿಫಿಕೇಶನ್. ಅಂದ್ರೆ ವಿ ಆರ್ ಗಿವಿಂಗ್ ಎ ಹ್ಯೂಮನ್ ಲೈಕ್ ಟ್ರೈಟ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಎ ನಾನ್ ಲಿವಿಂಗ್ ಥಿಂಗ್. ನಾನ್ ಲಿವಿಂಗ್ ಥಿಂಗಿಗೆ ನಾವು ಹ್ಯೂಮನ್ ಲೈಕ್ ಕ್ವಾಲಿಟೀಸ್ ಅನ್ನ ಕೊಡ್ತಾ ಇವಿ. ಆ ತರ ಎಕ್ಸಾಂಪಲ್ಸ್ ಇದೆ. ದಟ್ ಈಸ್ ಕಾಲ್ಡ್ ಪರ್ಸೋನಿಫಿಕೇಶನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ವಿಚ್ ಒನ್ ಇಸ್ ದ ನಾನ್ ಲಿವಿಂಗ್ ಥಿಂಗ್, ಆಸ್ ಇಟ್ ಟ್ರೀಟೆಡ್ ಆಸ್ ಎ ಲಿವಿಂಗ್ ಬೀಯಿಂಗ್ ಆರ್ ನಾಟ್ ಅಂತೆ. ಇಫ್ ದೇ ಟ್ರೀಟೆಡ್ ಆಸ್ ಎ ಲಿವಿಂಗ್ ಬೀಯಿಂಗ್ ಮೀನ್ಸ್ ಲಿವಿಂಗ್ ಬೀಯಿಂಗ್ ಟ್ರೀಟ್ ಮಾಡಿದ್ರು ಅಂದ್ರೆ ವಿ ಕ್ಯಾನ್ ಗೋ ಫಾರ್ ದಿ ಆಪ್ಷನ್ ಪರ್ಸೋನಿಫಿಕೇಶನ್ಗೆ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ವಿ ಕ್ಯಾನ್ ಆಫನ್ ಯೂಸ್ ದಿ ಪ್ರೈಸಸ್, ಇವನ್ನೆಲ್ಲ ಬಳಸ್ತೀವಿ. ಈ ತರ ಪ್ರೈಸಸ್ ಅನ್ನ ವಿ ಕ್ಯಾನ್ ಫೌಂಡ್ ಇನ್ ಪರ್ಸೋನಿಫಿಕೇಶನ್ ಅಲ್ಲಿ ಕಾಣೋದಕ್ಕೆ ಸಾಧ್ಯ ಇವೆಲ್ಲ. ದ ಹೌಲಿಂಗ್ ವಿಂಡ್, ಡ್ಯಾನ್ಸಿಂಗ್ ಲೀವ್ಸ್, ಟೈಮ್ ಫ್ಲೈಸ್. ನೋಡಿ, ದ ಹೌಲಿಂಗ್ ವಿಂಡ್, ವಿಂಡ್ ಈಸ್
lifeless, non-living, howling wind, dancing leaves, time flies. So these are all the phrases we can use in the personification. Let's go for the example. One by one examples ನೋಡ್ತಾ ಹೋಗೋಣ. ನೋಡಿ, the first example. The opportunity knocked at the is the door, or it is a familiar often using statements. Opportunity knocked at the door once ಅಂತೇಳಿ. ಅದೃಷ್ಟ ಒಂದ್ಸರಿ ಬಂದು ಕದ ತಟ್ಟುತ್ತೆ, ಅವಾಗ ವಿ ಕ್ಯಾನ್ ಶುಡ್ ಬಿ ಅವೇರ್ ಆಫ್ ಇಟ್. ನಾವು ಅವೇರ್ ಆಗಿರಬೇಕು ಆ ಟೈಮಲ್ಲಿ ಅಂತೇಳಿ. ಸೊ ದಟ್ಸ್ ವೈ ದಿ ಅಪಾರ್ಚುನಿಟಿ ನಾಕ್ಡ್ ಇಟ್ ಇಸ್ ನೋಡಿ ಅಪಾರ್ಚುನಿಟಿ. ಸೊ ಇಟ್ ಈಸ್ ನಾಟ್ ಅನ್ ಹ್ಯೂಮನ್ ಕ್ವಾಲಿಟೀಸ್, ಬಟ್ ವಿ ಆರ್ ಗಿವಿಂಗ್ ಎನ್ ಹ್ಯೂಮನ್ ಕ್ವಾಲಿಟೀಸ್ ಕೊಡ್ತೀವಿ. ನಾಕ್ಡ್ ಅಟ್ ಲೈಫ್ ಕೊಡ್ತೀವಿ, ಲಿವಿಂಗ್ ಬೀಯಿಂಗ್ಸ್ ತರ ಆ ಲೈಫ್ ಕೊಡೋದಿದೆಯಲ್ಲ. ಸೊ ದಟ್ ಈಸ್ ಕಾಲ್ಡ್ ಎ ಫಿಗರ್ ಆಫ್ ಸ್ಪೀಚ್ ಪರ್ಸೋನಿಫಿಕೇಶನ್. ಹಾಗಾಗಿ ಅದನ್ನ ನಾವೇಂತ ಕರಿತೀವಿ, ಫಿಗರ್ ಆಫ್ ಸ್ಪೀಚ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಪರ್ಸೋನಿಫಿಕೇಶನ್ ಅಂತೇಳಿ ಕರಿತೀವಿ. ನೋಡಿ, ಇದರಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ದ ಪ್ಲಾಂಟ್ಸ್ ಇನ್ ಅವರ್ ಹೌಸ್ ಸೈಲೆಂಟ್ಲಿ ಬೆಗ್ ಟು ಬಿ ವಾಟರ್ಡ್. ನೋಡಿ ಹಿಂಗ್ ಯೂಸೇಜ್ ಇದೆ ಅಂದ್ರೆ ದ ಪ್ಲಾಂಟ್ಸ್ ಇನ್ ಅವರ್ ಹೌಸ್. ನೋಡಿ ಪ್ಲಾಂಟ್ಸ್ ಇದೆ ಅಲ್ವಾ, ಲಿವಿಂಗ್ ಥಿಂಗ್ಸ್, ಬಟ್ ಹ್ಯೂಮನ್ ಕ್ವಾಲಿಟೀಸ್ ಇದೆ, ಮಾತಾಡಕ್ ಬರುತ್ತೆ ಅದಕ್ಕೆ. ನೋಡಿ ವಿ ಟ್ರೀಟೆಡ್ ಆಸ್ ಏನ್ ಮಾಡ್ತೀವಿ, ದ ಪ್ಲಾಂಟ್ಸ್ ಇನ್ ಅವರ್ ಹೌಸ್ ಸೈಲೆಂಟ್ಲಿ ಬೆಗ್ ಟು ಬಿ ವಾಟರ್ಡ್. the plants are going to ask it. ಕೇಳ್ತಾ ಇದೆ ಏನಂತೇಳಿ, ಸೊ ವಾಟರಿಂಗ್ ಮಾಡಿದಾನೆ ಅಂತೇಳಿ. ಸೊ ನೋಡಿ, ಇಸ್ ಇಟ್ ಪಾಸಿಬಲ್ ಟು ಸ್ಪೀಕ್ ದಿ ಪ್ಲಾಂಟ್ಸ್? ನೋಡಿ ಪ್ಲಾಂಟ್ಸ್ ಮಾತಾಡಕ್ಕಾಗತ್ತಾ? ಬಟ್ ವಿ ಕ್ಯಾನ್ ಸೇ, ನಾವ್ ಹೇಳ್ತಾ ಇದ್ವಿ. ಸೊ ಸಚ್ ಟೈಪ್ ಆಫ್ ಫಿಗರ್ ಆಫ್ ಸ್ಪೀಚ್, ಆ ತರದ್ದು ಲೈನ್ಸ್ ಎಲ್ಲೇ ಬಂದಾಗ, ಸೊ ದಟ್ ಈಸ್ ದನ್ ಎಕ್ಸಾಂಪಲ್ ಫಾರ್ ಪರ್ಸೋನಿಫಿಕೇಶನ್. ಹಾಗಾದ್ರೆ ಯಾವ್ದು ಆಯ್ತದು? ಹಾಗಾದ್ರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪರ್ಸೋನಿಫಿಕೇಶನ್. ದೆನ್ ಅನದರ್ ಒನ್ ನೋಡಿ, ಅನದರ್ ಒನ್ ಏನಿದೆ, ಥರ್ಡ್ ಒನ್. A chain link necklace chokes me now. A chain link necklace chokes me now. ನೋಡಿ, ನೆಕ್ಲೇಸ್ ಅಂದ್ರೆ ಗೊತ್ತಿದೆ. ಇಟ್ಸ್ ಚೋಕ್ಸ್ ಮಿ ನೌ. ಚೋಕ್ಸ್ ಮಿ ನೌ ಇಸ್ಕ್ತಾ ಇದೆ. ನೋಡಿ, ನೆಕ್ಲೇಸ್ ಎಲ್ಲಾದ್ರೂ ಇಸ್ಕೋದಕ್ಕೆ ಸಾಧ್ಯ. ಇಲ್ಲಿ ಎ ಚೈನ್ ಲಿಂಕ್ ನೆಕ್ಲೇಸ್ ಇಸ್ ರೆಫರ್ಸ್ ಟು ದಿ ಪುಟಿಂಗ್ ಎ ಫೆನ್ಸ್ ಅರೌಂಡ್ ದಿ ಬಾರ್ಡರ್. ಅಂದ್ರೆ ಬಾರ್ಡರ್ ಹಾಕಿರ್ತಕ್ಕಂಥ ಫೆನ್ಸಿಗೆ ರೆಫರ್ ಆಗ್ತಾ ಇರ್ತಕ್ಕಂಥದ್ದು. ದಿಸ್ ಇಸ್ ಅ ಪೊಯಮ್. ಐ ಆಮ್ ದಿ ಲ್ಯಾಂಡ್ ಅನ್ನೋದು ಮರೀನಾ ಬೆಲಜೆಂಟ್ ಒಂದು ಪೊಯಮ್ನ ಒಂದು ಲೈನ್ ಇದು. ಹೇಳ್ತಾನೆ, ಎ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮಿ ನೌ ಅಂದ್ ಬಾರ್ಡರ್ ಹಾಕಿರ್ತಕ್ಕಂಥದ್ದು ನನ್ನ ಕುತ್ತಿಗೆಗೆ ಇಟ್ ಈಸ್ ಇಸಗ್ದಂಗೆ ಆಗ್ತಿದೆ, ಚೋಕ್ಸ್ ಮಿ ನೌ ಅಂತೇಳಿ. ಸೊ ನೋಡಿ, ಇಟ್ ಈಸ್ ಎನ್ ಎ ನಾನ್ ಲಿವಿಂಗ್. ನಾನ್ ಲಿವಿಂಗು ಸಮೇತ ನಾವು ಏನ್ ಮಾಡ್ತಿದ್ದೀವಿ, ವಿ ಟ್ರೀಟೆಡ್ ಆಸ್ ಹ್ಯೂಮನ್ ಕ್ವಾಲಿಟೀಸ್ ಕೊಡ್ತಾ ಇದ್ದೀವಿ, ಲಿವಿಂಗ್ ಆಗಿ ಹೇಳ್ತಾ ಇದ್ದೀವಿ. ಸೊ ದಟ್ ಈಸ್ ಕಾಲ್ಡ್, ನೋಡಿ ಯಾವಾಗಲೇ ಹ್ಯೂಮನ್ ಕ್ವಾಲಿಟೀಸ್ ಕೊಡ್ತಾ ಇದ್ದೀವಿ ಲೈಫ್ಲೆಸ್ ಬೀಯಿಂಗಿಗೆ, ಅಥವಾ ಅಲ್ಲಿ ಹ್ಯೂಮನ್ ಕ್ವಾಲಿಟೀಸ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದೀವಲ್ವಾ, ದಟ್ ಈಸ್ ಕಾಲ್ಡ್ ಎ ಪರ್ಸೋನಿಫಿಕೇಶನ್. ದೆನ್ ಫೋರ್ತ್ ಒನ್, ವೈಲ್ ದಿ ಹಂಗ್ರಿ ಸಿ ವಾಸ್ ರೋರಿಂಗ್. ದಿ ಹಂಗ್ರಿ ಸಿ ವಾಸ್ ರೋರಿಂಗ್. ನೋಡಿ, ಸಮುದ್ರ ಗರ್ಜಿಸ್ತಿದೆ, ಕೂಗ್ತಿದೆ ಅಂತೀವಲ್ವಾ. ಸಮುದ್ರಕ್ಕೆ ಏನ್ ಮಾತಾಡಕ್ ಬರುತ್ತಾ? ಬಟ್ ವಿ ಕ್ಯಾನ್ ಸೇ ಇಟ್, ಹೇಳ್ತೀವಲ್ವಾ, ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಲೈನ್. ಇಟ್ ವಾಸ್ ಟೇಕನ್ ಫ್ರಮ್ ದಿ ಪೊಯಮ್ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್. ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಅನ್ನೋ ಒಂದು ಪೊಯಮ್ ಅಲ್ಲಿ ಇರ್ತಕ್ಕಂಥ ಸಾಲ್ ಇದು. While the hungry sea was roaring, ಗರ್ಜಿಸ್ತಾ ಇದೆ. So these are the lines we are taken from the different poems ಅಲ್ಲಿ ತಗೊಂಡಿರ್ತಕ್ಕಂಥ personifications. Then while every breeze whispered of summer and dancing leaves. ನೋಡಿ, while every breeze whispered, ನೋಡಿ ಗಾಳಿ ಮಾತಾಡುತ್ತೆ ಅಂತೀವಿ. ಬರ್ತಕ್ಕಂಥ ಗಾಳಿ ಪಿಸುಗುಡುತ್ತಾ ಮಾತಾಡ್ಕೊಂತ ಬರ್ತಾ ಇದೆ. ಅಂಡ್ ದಿ ಡ್ಯಾನ್ಸಿಂಗ್ ಲೀವ್ಸ್. ನೋಡಿ, ಡ್ಯಾನ್ಸಿಂಗ್ ಲೀವ್ಸ್ ಇಟ್ ಈಸ್ ಅ ಪ್ರೇಸ್ we can use it in the personification ಅಂತ ನಿಮಗೆ ಅರ್ಲಿಯರ್ ಐ ಎಕ್ಸ್ಪ್ಲೈನ್ಡ್ ಇಟ್. ಅದನ್ನ ನಿಮ್ಗೆ ಹೇಳಿದ್ದೀನಿ ನೋಡಿ, ಇಲ್ಲಿ ರಿಪೀಟ್ ಆಯ್ತು ಡ್ಯಾನ್ಸಿಂಗ್ ಲೀವ್ಸ್ ಅಂತ. ಸೊ ದಿಸ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಲೈನ್ ವಿಚ್ ವಾಸ್ ಟೇಕನ್ ಫ್ರಮ್ ದಿ ರಸ್ಕಿನ್ ಬಾಂಡ್ ಪೊಯಮ್ಸ್. ರಸ್ಕಿನ್ ಬಾಂಡ್ ಪೊಯಮ್ ನ ಒಂದು ಲೈನ್ ಇದು, ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಸಮ್ಮರ್ ಅಂಡ್ ಡ್ಯಾನ್ಸಿಂಗ್ ಲೀವ್ಸ್. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಪರ್ಸೋನಿಫಿಕೇಶನ್. ಪರ್ಸೋನಿಫಿಕೇಶನ್ ಅಂದ್ರೆ ಈ ತರದ ಎಲ್ಲ ಎಕ್ಸಾಂಪಲ್ಗಳಿದೆ. ಇವನ್ನ ಸ್ಟಡಿ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಇನ್ ದಿ ಎಕ್ಸಾಮಿನೇಷನ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, ಯುಫೆಮಿಸಮ್ ಅಂತ. ಯುಫೆಮಿಸಮ್ ಇಸ್ ಆಲ್ಸೋ ಅನದರ್ ಟೈಪ್ ಆಫ್ ಫಿಗರ್ ಆಫ್ ಸ್ಪೀಚ್. ವಿ ಕ್ಯಾನ್ ಯೂಸ್ ಇಟ್. ಇದನ್ನು ಯುಫೆಮಿಸಮ್ ಅನ್ನು ಸಮೇತ ಬಳಸ್ತೀವಿ. ಸೊ ಯು ಕ್ಯಾನ್ ಯೂಸ್ ಎ ಮೈಲ್ಡ್ ವರ್ಡ್ ಇನ್ ಸಬ್ಸ್ಟಿಟ್ಯೂಷನ್ ಆಫ್ ಸಮಥಿಂಗ್ ದಟ್ ಈಸ್ ಮೋರ್ ಎಕ್ಸ್ಪ್ಲಿಸಿಟ್. ಆರ್ ಆರ್ಶ್ ಆಗಿ ಹೇಳ್ಬೇಕು, ಮೋರ್ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ಬೇಕು. ಯಾವಾಗ? ಎಸ್ಪೆಷಲಿ ವೆನ್ ರೆಫರಿಂಗ್ ಟು ಸಮಥಿಂಗ್ ಅನ್ಫೇವರಬಲ್ ಆರ್ ಅನ್ಪ್ಲೆಸೆಂಟ್ ಮೂಮೆಂಟ್ಸ್. ಅನ್ಫೇವರಬಲ್ ಇದ್ದಾಗ, ಅನ್ಪ್ಲೆಸೆಂಟ್ ಮೂಮೆಂಟ್ಸ್ ಇದ್ದಾಗ ವಿ ಕ್ಯಾನ್ ಯೂಸ್ ಇಟ್. ಯಾವುದನ್ನ? ಯುಫೆಮಿಸಮ್ ಅನ್ನ ಬಳಸ್ತೀವಿ. ಸೊ ಅದಕ್ಕೆ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಇದನ್ನ ಸ್ಟೇಟ್ಮೆಂಟ್ ತಗೋಬೇಕಂದ್ರೆ ನೀವು ವಿ ಕ್ಯಾನ್ ಸೇ ಅನ್ಬಿಲೀವಬಲ್ ಥಿಂಗ್ಸ್ ಇನ್ ಎ ಬಿಲೀವಬಲ್ ಮ್ಯಾನರ್ ಅಂತ.
ನಂಬಕ್ಕೆ ಸಾಧ್ಯನೇ ಇರತಕ್ಕಂಥದನ್ನ ಆ ಕ್ಷಣದಲ್ಲಿ ನಂಬೋ ತರ ಹೇಳ್ತೀವಿ. ಬಟ್ ವಿ ನೋ ದಟ್ ಇಟ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ ಅನ್ ಅನ್ಪ್ಲೆಸೆಂಟ್, ಅನ್ಫೇವರಬಲ್, ಅದು ನಮಗೆ ಗೊತ್ತಿರುತ್ತೆ, ಅದು ಸತ್ಯ. ಸೊ ನೋಡಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈ ಪಾಸ್ಡ್ ಅವೇ ಇನ್ ಹಿಸ್ ಸ್ಲೀಪ್, ಈ ಪಾಸ್ಡ್ ಅವೇ ಇನ್ ಹಿಸ್ ಸ್ಲೀಪ್ ಅಂತ. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ he was died, ಅವ್ರು ಸತ್ತೋಗ್ಬಿಟ್ರು ಅನ್ನೋದನ್ನ ನೋಡಿ ಅದನ್ನ ರಿಪ್ಲೇಸ್ ಮಾಡೋದು. ಈ ಪಾಸ್ಡ್ ಅವೇ ಇನ್ ಹಿಸ್ ಸ್ಲೀಪ್, ಅವರು ನಿದ್ರೆಯಲ್ಲೇ ನೋಡಿ. ಈ ಪಾಸ್ಡ್ ಅವೇ ಮೀನ್ಸ್ ಡೈಡ್ ಅಂತ ನೋಡಿ. ಪಾಸ್ಡ್ ಅವೇ ಇದನ್ನ ಪ್ರೇಸ್ ನೆನ್ಪಿಟ್ಕೋಬೇಕು ಬಳಸುವಾಗ. ಪಾಸ್ಡ್ ಅವೇ ಇನ್ ಹಿಸ್ ಸ್ಲೀಪ್, ನಿದ್ರೆಯಲ್ಲೇ ಚಿರನಿದ್ರೆಗೆ ಜಾರಿದರು ನೋಡಿ. ಇದೇ ತರ ನಿದ್ರೆಯಲ್ಲಿ ಚಿರನಿದ್ರೆಗೆ ಜಾರಿದರು ಅಂದ್ರೆ ಇಟ್ ಮೀನ್ಸ್ ಯು ನೋ ದಟ್, ಅಂದ್ರೆ ಈಸ್ ಡೈಡ್ ಅಂತ, ಅವನು ಸತ್ತೋಗಿದ್ದಾನೆ. ಸೊ ಈ ತರ ಯೂಸೇಜಸ್ ಬಂದಾಗ ಸಮ್ ಟೈಮ್ ಅನ್ಬಿಲೀವಬಲ್ ಅಂತ ಹೇಳಿದಲ್ಲ, ಆ ತರದ್ದು ಇದೆ ನೋಡಿ. ಸೆಕೆಂಡ್ ಲೈನ್ ಹೇಳ್ತೀನಿ. She groaned, closed her eyes, never opened them again. This is the one of the lines we are taken from the Lankesh poems. Lankesh ಬರೆದಿರ್ತಕ್ಕಂಥ poem ಅಲ್ಲಿ. ಸೊ ಅಲ್ಲಿ ಮೈ ಮದರ್ ಅನ್ನೋದು ಒಂದು poem ಇದೆ. ಮೈ ಮದರ್, ಅಮ್ಮ, ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಇಂಟು ಕನ್ನಡಕ್ಕೂ ಟ್ರಾನ್ಸ್ಲೇಷನ್ ಇದೆ ಈ poem. ಸೊ ಅಲ್ಲಿ he is going to describe about his mother, ಅವರ ತಾಯಿಯ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾನೆ. ಹೌ ಮೈ ಮದರ್ ವಾಸ್ ಅಂತೆ. ಮೈ ಮದರ್ ವಾಸ್ ಎ ಬ್ಲ್ಯಾಕ್ ಪ್ರೊಲಿಫಿಕ್ ಅರ್ತ್ ಮದರ್. ತುಂಬಾ ನೋಡಿ ಕಂಪ್ಯಾರಿಸನ್ ನೋಡಿ, ಅಲ್ಲೆಲ್ಲಾನು ಕಂಪೇರ್ ಮಾಡಿ. ಮದರ್ ಈಸ್ ಕಂಪೇರ್ ಟು ದಿ ಬ್ಲ್ಯಾಕ್ ಪ್ರೊಲಿಫಿಕ್ ಅರ್ತ್ ಮದರ್. ದಿಸ್ ಇಸ್ ದ ಡೈರೆಕ್ಟ್ ಕಂಪ್ಯಾರಿಸನ್, ವಿ ಕ್ಯಾನ್ ಸೆ ಮೆಟಾಫರ್ ಅಂತೀವಿ ಅದಕ್ಕೆ. ಬಟ್ ಇಲ್ಲಿ ಏನಿದೆ, ಶಿ ಗ್ರೋನ್ಡ್, ಕ್ಲೋಸ್ಡ್ ಹರ್ ಐಸ್, ನಮ್ಗೆಲ್ಲಾನು ಮಾಡಿದ್ಲು. ಕ್ಲೋಸ್ಡ್ ಹರ್ ಐಸ್, ಕಣ್ ಮುಚ್ಚಿದ್ಲು. ನೆವರ್ ಓಪನ್ ದೆಮ್ ಅಗೈನ್, ಶಿ ವುಡಂಟ್ ಓಪನ್ ಇಟ್, ಅವಳು ಮತ್ತೆ ಕಣ್ ತೆಗಿಯಲ್ಲ ಅಂದ್ರೆ ಅದರ ಅರ್ಥ ಏನು, ಮತ್ತೆ ಈ ಶಿ ವಾಸ್ ಡೈಡ್ ಅನ್ನೋದನ್ನ ಈ ತರ ಹೇಳ್ತಕ್ಕಂಥದ್ದು. ಸೊ ಇಟ್ ಈಸ್ ಅನ್ ಅನ್ಪ್ಲೆಸೆಂಟ್ ಮ್ಯಾಟರ್ಸ್, ಹಾಗನ್ನ ಡಿಸ್ಕ್ರೈಬ್ ಮಾಡ್ತೀವಿ. ಇನ್ನೂ ಕೆಲವೊಂದಿದೆ, ಅದೇ ಅನ್ಬಿಲೀವಬಲ್ ಅಂದಲ್ಲ. ವಿ ಕ್ಯಾನ್ ನೋ ಇಟ್, ಅವ್ರು ಸತ್ತಿದ್ದಾರೆ ಅಂದ್ರೆ ಎದ್ದು ಬರಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತಿರತಕ್ಕಂಥ ವಿಷಯ. ಬಟ್ ವಿ ಕ್ಯಾನ್ ಸ್ಟಾರ್ಟ್ ಕ್ರೈಯಿಂಗ್. ಕ್ರೈ ಮಾಡುವಾಗ ಏನ್ ಹೇಳ್ತೀವಿ ನೋಡಿ, ಅಲ್ಲಿ ಬಳಸ್ತಕ್ಕಂಥ ಸೆಂಟೆನ್ಸ್ ದೋಸ್ ಆರ್ ಆಲ್ ಫಾರ್ ಯುಫೆಮಿಸಮ್ಗೆ ಬಳಸ್ತಕ್ಕಂಥ ಸೆಂಟೆನ್ಸ್. ಏನು, ಅವರ ಪ್ರೀತಿಯ ಪಾತ್ರರು ಯಾರೋ ಬಂದಾಗ ಹೇಳ್ತೀವಿ, ಅವ್ರು ಬಂದಿದ್ದಾರೆ, ಎದ್ ನೋಡು, ಮಾತಾಡು ಅಂತೀವಿ. ಈಸ್ ಇಟ್ ಪಾಸಿಬಲ್ ಟು ಟಾಕ್? ನೋ, ಸಾಧ್ಯನೇ ಇಲ್ಲ. ಬಟ್ ವಿ ನೋ ದಟ್, ಅದು ಸಾಧ್ಯ ಇಲ್ಲ ಅಂತ ಗೊತ್ತು, ಆದ್ರೆ ನಾವು ಏನ್ ಮಾತಾಡ್ತಿದೀವಿ, ಸಾಧ್ಯ ಮಾಡಂಗೆ ಹೇಳ್ತಿದೀವಿ, ಹೌದು ಅಂತ. ಸೊ ಸಚ್ ಇನ್ಸ್ಟೆನ್ಸ್, ಆ ತರ ಇನ್ಸ್ಟೆನ್ಸ್ ಇದೆವಲ್ಲ, ದೋಸ್ ಆರ್ ಎಕ್ಸಾಂಪಲ್ ಫಾರ್ ಯುಫೆಮಿಸಮ್ಗೆ ಇರತಕ್ಕಂತಹ ಎಕ್ಸಾಂಪಲ್ಸ್. ಸೊ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, ಅಲ್ಲಿಟ್ರೇಷನ್. ಇಟ್ ಈಸ್ ವೆರಿ ವೆರಿ ಈಸಿ. ಅಲ್ಲಿಟ್ರೇಷನ್ ಅಂದ್ರೆ ತುಂಬಾ ಸುಲಭ. ಬಟ್ ದೇ ಆರ್ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್ ಅಲ್ಲಿ, ತುಂಬಾ ದೇ ಆಸ್ಕ್ಡ್ ಇಟ್ ಇನ್ ದ ಎಕ್ಸಾಮಿನೇಷನ್ ಅಲ್ಲಿ. ಅಲ್ಲಿಟ್ರೇಷನ್ ಅನ್ನ 2 or 3 times ಅಲ್ಲಿ ಕೇಳಿದ್ದಾರೆ ನಿಮ್ಗೆ, ಅಲ್ಲಿಟ್ರೇಷನ್ ಅಂದ್ರೆ ಏನು ಅಂತ. ಸೊ ಇಟ್ ಈಸ್ ವೆರಿ ಈಸಿ. ಏನು, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಿಗರ್ ಆಫ್ ಸ್ಪೀಚಸ್. ಇದು ಫಿಗರ್ ಆಫ್ ಸ್ಪೀಚಸ್ ಅಲ್ಲಿ ಒಂದು. ಬಟ್ ಇಲ್ಲಿ ಏನ್ ರಿಪೀಟ್ ಮಾಡ್ತಿದೀವಿ ಅಂದ್ರೆ, ಇನ್ ದ ಸೆಂಟೆನ್ಸ್ ಕನ್ಸಿಸ್ಟ್ ಆಫ್ ಎ ಸೀರೀಸ್ ಆಫ್ ವರ್ಡ್ಸ್ that have a same sound, same consonants or same sound ಆಗುತ್ತೆ at the beginning of the letter or at the end of the letter. ಆ ಲೆಟರ್ ಸೌಂಡ್ ನ ರಿಪೀಟೇಷನ್ ಆರ್ ಬಿಗಿನಿಂಗ್ ಆರ್ ಎಂಡ್ ಆಫ್ ದಿ ಸೌಂಡ್ ಅಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲೇ ಸೇಮ್ ಸೌಂಡ್ ಇದೆ. ಬಿಗಿನಿಂಗ್ ಸೌಂಡ್ಸ್ ಇರತಕ್ಕಂಥ ಸೆಂಟೆನ್ಸ್ ನೋಡಿ. she shells on the seashore. This is also we can use it as a tongue twisters ಅಂತ ಕೇಳಿರ್ತೀರ ನೀವು. ಟಂಗ್ ಟ್ವಿಸ್ಟರ್ಸ್ ಆಗಿ ಬಳಸ್ತಾ ಇದ್ದೀವಿ. she shells on the seashore. But here the same sound was repeating. She shells, sa ನೋಡಿ. she shells on the seashore ನೋಡಿ. That is the sound, it is a repeated sound, it is called alliteration. ಒಂದು ಸೌಂಡ್ ರಿಪೀಟ್ ಆಗ್ತಾ ಇದೆ ಪದೇ ಪದೇ ಅಂದ್ರೆ ದಟ್ ಈಸ್ ಕಾಲ್ಡ್ ಅಲಿಟ್ರೇಷನ್ ಅಂತ ಹೇಳಿ ಕರಿತೀವಿ ನೋಡಿ. ಅಂದ್ರೆ ನಿಮಗೆ ಸುಮಾರು ಸೆಂಟೆನ್ಸ್ ಕನ್ನಡದಲ್ಲೆಲ್ಲ ಅವಾಗ ಆಫನ್ ವಿ ಕ್ಯಾನ್ ಯೂಸ್ ವಿತ್ ಅವರ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಜೊತೆಗೆ ಅವ್ರನ್ನ ಚೆಕ್ ಮಾಡೋದಕ್ಕೋಸ್ಕರ ಸುಮಾರು ಸರಿ ಬಳಸ್ತೀವಿ. ನಾ ಹೇಳ್ದಂಗೆ ಹೇಳು ನೀನು ಅಂತ ನೋಡಿ. ಈ ತರದ ಎಕ್ಸಾಂಪಲ್ಸ್ ಇದೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿದ್ದವು ನೋಡಿ. ಇದನ್ನ ರಿಪೀಟ್ ಇಲ್ಲಿ ರಾ ಸೌಂಡ್ ಇಟ್ ವಾಸ್ ರಿಪೀಟ್ ಆಗ್ತಾ ಇದೆ. ಸೊ ಅದನ್ನ ನಾವು ಕೇಳ್ತೀವಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿದ್ದು. ಇಟ್ ಈಸ್ ಆಲ್ ಎಕ್ಸಾಂಪಲ್ ಫಾರ್ ಅಲಿಟ್ರೇಷನ್ಸ್. ಅದೇ ತರದ್ದು ಎರಡನೇ ನೋಡೋಣ. ಎ ಗುಡ್ ಕುಕ್ could cook as many cookies as a good cook who could cook cookies ನೋಡಿ. how many times it is repeated? ka sound. A good cook could cook as many cookies as could as cook who could cook cookies ನೋಡಿ. the sound ku is repeated many times. ಬಹಳಷ್ಟು ಸರಿ ಬಂದಿದೆ.
So that is the example for easily we can identify it. Other ಯಾವ figure of speech andre, that is called alliteration. Then third one, sound sleep by night, study and days. Sound sleep, sa sound once again, sound sleep by night, study. So these are the sounds we are repeated in a sentence. ಅವನ್ನ repeated ಆಗಿದ್ರೆ we can undoubtedly we can say now without doubt ಹೇಳ್ಬೋದು ನಾವು ಯಾವ್ದು ಇದು ಯಾವ figure of speech ಅಂದ್ರೆ that is called alliteration. I think alliteration ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. Then go for the next example. Synecdoche. Synecdoche. So it is also another type of figure of speech we can use in poetry ನಲ್ಲಿ ನೋಡ್ತೀವಿ. So this is the figure of speech we can so many poets used. John Keats poem ಅಲ್ಲಿ ಯೂಸ್ ಮಾಡಿದ್ದಾನೆ ಇದನ್ನ Synecdoche. John Keats poems ಅಲ್ಲಿ ಇದೆ. That is the poem name A Dove ಅಂತ. A Dove poem ಅಲ್ಲಿ ಈ ಒಂದು Synecdoche ಯೂಸೇಜ್ ಆಗಿದೆ. What is meant by Synecdoche ಅಂದ್ರೆ if we treat as ನೋಡಿ a term of a part or something that refers to a whole of something ಅಂದ್ರೆ ಒಂದು ಭಾಗವನ್ನೇ ಪೂರ್ಣವಾಗಿ ಬಿಂಬಿಸೋದು ಅಥವಾ ದರ್ ಅದರ್ವೈಸ್ ಅದು ಕ್ವೈಟ್ ವೈಸ್ ವರ್ಸ ಅದಕ್ಕೆ ಅಪೋಸಿಟ್ ಆರ್ ದ ಹೋಲ್ ಈಸ್ ಯೂಸ್ಡ್ ಆಸ್ ಎ ಪಾರ್ಟ್ ಅಥವಾ ಪೂರ್ಣವನ್ನೇ ಒಂದು ಭಾಗವಾಗಿ ಹೇಳ್ತಕ್ಕಂಥದ್ದು. ಸೊ ಈ ತರ ಯೂಸೇಜಸ್ ಇದ್ದಾಗ ನಾವು ಯಾವುದನ್ನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ Synecdoche. ಫಾರ್ ಎಕ್ಸಾಂಪಲ್ ನೋಡಿ, ಸ್ವೀಟ್ ಲಿಟಲ್ ರೆಡ್ ಫೀಟ್ ವೈ ಶುಡ್ ಯು ಡೈ. ಸೊ ದ ಪೊಯೆಟ್ ಹೇಳ್ತಾನೆ ಸ್ವೀಟ್ ಲಿಟಲ್ ರೆಡ್ ಫೀಟ್ ವೈ ಶುಡ್ ಯು ಡೈ. ಫೀಟ್ ರೆಫರ್ಸ್ ಟು ಗೊತ್ತಲ್ವಾ, ಫೀಟ್ ಅಂದ್ರೆ ಪಾದ, ಪಾದ ಸಾಯುತ್ತಾ ನೋಡಿ, ಪಾದ ಸಾಯುತ್ತಾ. ಬಟ್ ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಬಾಡಿ, ಪಾರ್ಟ್ ಆಫ್ ಅವರ್ ಬಾಡಿ, ನಮ್ಮ ದೇಹದ ಒಂದು ಭಾಗ. ಬಟ್ ವೈ ಶುಡ್ ಯು ಡೈ ಅಂತ ಕೇಳ್ತೀವಿ ನೋಡಿ, ಯಾಕೆ ಸತ್ತೆ ಅಂದ್ರೆ ಇಟ್ ಈಸ್ ಆಸ್ಕ್ಡ್ ಎ ಪಾರ್ಟ್ ಈಸ್ ಕನ್ಸಿಡರ್ ಆಸ್ ಎ ಹೋಲ್, ಒಂದು ಬಿಡಿ ಭಾಗವನ್ನ ನಾವು ಪೂರ್ಣವಾಗಿ ನೋಡಿದೀವಿ. ಸೊ ಅದಕ್ಕೆ ನಾವು ಯಾವ ಫಿಗರ್ ಆಫ್ ಸ್ಪೀಚ್ ಅನ್ಬೇಕು ಅಂದ್ರೆ ದಿಟ್ ಈಸ್ ಕಾಲ್ಡ್ Synecdoche. ಇಟ್ ಈಸ್ ಎ ಪೊಯಮ್. ಇಲ್ಲಿ ನೋಡಿ, ಸ್ವೀಟ್ ಲಿಟಲ್ ರೆಡ್ ಫೀಟ್, ರೆಡ್ ಫೀಟ್ ಅನ್ನೋದು ವೆನ್ he was explaining the condition of a dove, ಡವ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ ಡವ್ ನ ಒಂದು ಪಾದ, ರೆಡ್ ಫೀಟ್ ಅಂದ್ರೆ ಇಟ್ ರೆಫರ್ಸ್ ಟು ಎ ಪಾರ್ಟ್ ಆಫ್ ಎ ಡವ್, ಆ ಡವ್ ನ ಒಂದು ಭಾಗ. ಬಟ್ ಟ್ರೀಟೆಡ್ ಆಸ್ ಎ ಹೋಲ್ ಡವ್. ವೈ ಶುಡ್ ಯು ಡೈ ಇಟ್? ಐ ಗೇವ್ ಯು ಆಲ್ ವಾಟ್ ಯು ವಾಂಟ್. ಬಂಗಾರದ ಪಂಜರದಲ್ಲಿ ಇಟ್ಟಿದ್ದೆ ನಿನ್ನ, ಐ ಸಿಲ್ಕನ್ ಥ್ರೆಡ್ಸ್ ಅಲ್ಲಿ ಹಾಕಿದ್ದೆ, ವಾಟ್ ಎವರ್ ಯು ವಾಂಟ್ ಎಲ್ಲಾನು ಕೊಟ್ಟೆ, ಬಟ್ ಯು ಆರ್ ಡೈಡ್. ವೈ ಅಂದಾಗ ಬಿಕಾಸ್ ಆಫ್ ಲಾಸ್ಟ್ ಆಫ್ ಹಿಸ್ ಫ್ರೀಡಮ್, ಅದರ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಕ್ಕೆ ಅದು ಸತ್ತಾಗ ಪೊಯೆಟ್ ಹಿಮ್ಸೆಲ್ಫ್ ಹಿ ಆಸ್ಕ್ಡ್ ಸಚ್ ಕ್ವಶನ್ಸ್, ಅವನ್ನೇ ಕೇಳ್ಕೊತಾ ಇದ್ದಾನೆ. ಸೊ ದಟ್ ಈಸ್ ಎ ಎಕ್ಸಾಂಪಲ್ ಫಾರ್ Synecdoche. Then second one is easily understood, I think. India won the match against Australia. India won the match against Australia. Here the playing 11, not whole India. No, it is a part. ನಾವು ಇಂಡಿಯಾದವ್ರು ಗೆದ್ದೀವಾ? ನೋ, ಓನ್ಲಿ ಪ್ಲೇಯಿಂಗ್ 11 ಆಡ್ತಕ್ಕಂಥ 11 ಮೆಂಬರ್ಸ್ ದೇ ಆರ್ ಓನ್ ದಿ ಮ್ಯಾಚ್ ಅಗೇನೆಸ್ಟ್ ಆಸ್ಟ್ರೇಲಿಯಾ ಮೇಲೆ ನಾವು ಗೆದ್ದಿದ್ದೀವಿ. ಅಗೇನೆಸ್ಟ್ ಆಸ್ಟ್ರೇಲಿಯಾ ಮೀನ್ಸ್ ಇನ್ ಆಸ್ಟ್ರೇಲಿಯಾ ಹೂ ಆರ್ ಗೋಯಿಂಗ್ ಪ್ಲೇಯಿಂಗ್ 11, ಅವ್ರ ವಿರುದ್ಧ ನಾವು ಗೆದ್ದಿದ್ದೀವಿ. ಬಟ್ ಇಯರ್ ನೋಡಿ ಟ್ರೀಟೆಡ್ ಹೆಂಗೆ ನಾವು ಹೇಳೋದು, ಹೋಲ್ ಕಂಟ್ರಿ ಅಂತಾನೆ ತಗೊಳ್ತೀವಿ. ಆದ್ರೆ ಎ ಪಾರ್ಟ್ ಈಸ್ ಕನ್ಸಿಡರ್ ಆಸ್ ಎ ಹೋಲ್, ಭಾಗವನ್ನೇ ಪೂರ್ಣವಾಗಿ ಹೇಳೋದು ಅಥವಾ ಪೂರ್ಣವನ್ನೇ ಭಾಗವಾಗಿ ಹೇಳ್ತಕ್ಕಂಥ ಫಿಗರ್ ಆಫ್ ಸ್ಪೀಚ್ ಆದ್ರೆ ದಟ್ ಈಸ್ ಕಾಲ್ಡ್ Synecdoche. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, hyperbole. Hyperbole, hyper, you know the meaning hyper and don't be hypertension. ಹೈಪರ್ ಅಂದ್ರೆ ಎಕ್ಸಾಗರೇಟ್ ಆಗಿ ಹೇಳ್ತಕ್ಕಂಥದ್ದು. ಏನೋ ಉತ್ಪ್ರೇಕ್ಷೆ ಅಂತೀವಲ್ವಾ, ಉತ್ಪ್ರೇಕ್ಷೆ ಆಗಲ್ಲ ಅಂತ. ಸಮ್ಟೈಮ್ಸ್ ವಿ ಕ್ಯಾನ್ ಎಕ್ಸಾಗರೇಟ್ ಇಟ್. ನಾವ್ ಹೇಳ್ತೀವಿ ಏನಿಲ್ಲ ಅಂದ್ರೆ ಉತ್ಪ್ರೇಕ್ಷೆಯಾಗಿ ಸೇರಿಸಿ ಹೇಳ್ತೀವಲ್ವಾ, ಆ ತರ ಆಗುತ್ತೆ. ಇಟ್ ಈಸ್ ಆಲ್ಸೋ ಎ ಫಿಗರ್ ಆಫ್ ಸ್ಪೀಚ್, ಕನ್ಸಿಸ್ಟ್ ಆಫ್ ಆನ್ ಎಕ್ಸಾಗರೇಷನ್ಸ್ ಇರುತ್ತೆ ಇದರಲ್ಲಿ. ಯಾವಾಗ ವಿ ಕ್ಯಾನ್ ಯೂಸ್ ದಿ ಎಕ್ಸಾಗರೇಟೆಡ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಗಿವ್ ಅನ್ ಇಂಪಾರ್ಟೆನ್ಸ್ ಆರ್ ವಿ ಕ್ಯಾನ್ ಎಂಪಸೈಸ್, ವಿ ಕ್ಯಾನ್ ಹೈಟನ್ ದ ಎಫೆಕ್ಟ್ ಆಫ್ ಸಮಥಿಂಗ್. ಅದನ್ನು ತುಂಬಾ ರಿಚ್ ಆಗಿ ಹೇಳೋದು, ತುಂಬಾ ಉನ್ನತವಾಗಿ ಅಂದ್ರೆ ಉತ್ಪ್ರೇಕ್ಷವಾಗಿ ಹೇಳ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಉತ್ಪ್ರೇಕ್ಷ ಅಲಂಕಾರ, ಹೈಪರ್ಬೋಲೆ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ಸ್ ಇದೆ, ಥ್ರೋ ದಿ ಎಕ್ಸಾಂಪಲ್ಸ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್, ನಮ್ಗೆ ಅರ್ಥ ಆಗುತ್ತೆ. ಐ ಹ್ಯಾವ್ ಟೋಲ್ಡ್ ಯು ಎ ಮಿಲಿಯನ್ ಟೈಮ್ಸ್ ಟು ನಾಟ್ ಟಚ್ ಮೈ ಸ್ಟಫ್. ಐ ಹ್ಯಾವ್ ಟೋಲ್ಡ್ ಯು, ನಾನು ಹೇಳಿದ್ವ ನಿಮ್ಗೆ ಮಿಲಿಯನ್ ಟೈಮ್ಸ್ ಹೇಳೋದಕ್ಕೆ ಸಾಧ್ಯನಾ? ಮಿಲಿಯನ್ ಮೀನ್ಸ್ 1 million ಈಸ್ ಈಕ್ವಲ್ ಟು 10 lakhs. 10 ಲಕ್ಷ ಸಾರಿ ಹೇಳಿದ್ದೀನಿ ಮುಟ್ಬೇಡ ಅಂತ. Is it possible to say 10 lakh times? But we can exaggerate it. ನಾವು ಎಕ್ಸಾಗರೇಟ್ ಹೇಳ್ತೀವಿ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಹೇಳ್ತೀನಿ. ಯಾರನ್ನಾದ್ರೂ ಮಾತಾಡ್ಸಕ್ ಹೋದಾಗ ಅವ್ರು ಹೇಳ್ತಾರೆ ಏನು, ಐ ಹ್ಯಾವ್ ಎ ಟನ್ಸ್ ಆಫ್ ವರ್ಕ್ ಟು ಡೂ ಅಂತ. ಐ ಹ್ಯಾವ್ ಎ
ಟನ್ಸ್ ಆಫ್ ವರ್ಕ್ ಟು ಡೂ ಅಂತ ನಾವ್ ಹೇಳಲ್ವಾ, ಸುಮಾರು ಕಡೆ ಬರುತ್ತೆ ನನಗೆ ಮಾಡೋದಕ್ಕೆ ಟನ್ಸ್ ಆಫ್ ವರ್ಕ್ ಇದೆ, ಟನ್ಸ್ ಆಫ್ ವರ್ಕ್. ಈಸ್ ಇಟ್ ಪಾಸಿಬಲ್? ನಾವು ಯಾರಾದ್ರೂ ಬಂದು ಮಾತಾಡಿಸ್ತೀವಿ, ಸರ್ ಒಂದ್ ನಿಮಿಷ, ಒಂದು ನಿಮಿಷನೂ ಪುರ್ಸೊತ್ತಿಲ್ರಿ ನೋಡಿ. ಸೊ ದೀಸ್ ಆರ್ ಅನ್ ಎಕ್ಸಾಗರೇಷನ್ಸ್, ಎಕ್ಸಾಗರೇಟಿವ್ ವರ್ಡ್ಸ್ ಎಲ್ಲಾನು ಬಳಸ್ತೀವಿ. ಸೊ ಲೈಕ್ ದಟ್ ಸೆಕೆಂಡ್ ಒನ್ ಅದೇ ತರ ಎಕ್ಸಾಂಪಲ್ ಇರೋದು. ಶಿ ಹ್ಯಾಸ್ ಗಾಟ್ ಎ ಪೀ ಸೈಜ್ಡ್ ಬ್ರೈನ್. ಶಿ ಹ್ಯಾಸ್ ಗಾಟ್ ಎ ಪೀ ಸೈಜ್ಡ್ ಬ್ರೈನ್. ಬ್ರೈನ್ ಕಂಪ್ಯಾರಿಸನ್ ಪೀ ಸೈಜ್ಡ್, ಪಿ ಅಂದ್ರೆ ಗೊತ್ತಲ್ಲ ಚಿಕ್ಕದ, ಪೀ ಸೈಜ್ಡ್ ಬ್ರೈನ್. ಉತ್ಪ್ರೇಕ್ಷೆಯಾಗಿ ಹೇಳ್ತಕ್ಕಂಥದ್ದು, ಉತ್ಪ್ರೇಕ್ಷೆಯಾಗಿ ಎಕ್ಸಾಗರೇಟ್ ಮಾಡೋದನ್ನ ಎಲ್ಲೇ ಸೆಂಟೆನ್ಸ್ ಅಲ್ಲಿ ಬರಲಿ, ದಟ್ ಈಸ್ ಕಾಲ್ಡ್ ಹೈಪರ್ಬೋಲೆ. ಅದನ್ನ ಏನನ್ಬೇಕು, ವಿಚ್ ಫಿಗರ್ ಆಫ್ ಸ್ಪೀಚ್ ದಿಸ್ ಈಸ್ ಹೈಪರ್ಬೋಲೆ. ಹೈಪರ್ಬೋಲೆಗೆ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ದೆನ್ ಅನದರ್ ಒನ್ ಈಸ್ ದೇರ್ ಆಕ್ಸಿಮೊರಾನ್. ಆಕ್ಸಿಮೊರಾನ್ ಒಂದು ಎಕ್ಸ್ಪ್ಲನೇಷನ್ ಹೇಳ್ತೀನಿ, ದೆನ್ ಗೋ ಫಾರ್ ದಿ ಎಕ್ಸಾಂಪಲ್ಸ್. ಆಕ್ಸಿಮೊರಾನ್ ಈಸ್ ಅನ್ ಅನದರ್ ಟೈಪ್ ಆಫ್ ಫಿಗರ್ ಆಫ್ ಸ್ಪೀಚ್. ಅದು ಒಂದು ಫಿಗರ್ ಆಫ್ ಸ್ಪೀಚ್. ಯೂಶಲಿ ದ ಅಪೋಸಿಟ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಅಪೋಸಿಟ್ ವರ್ಡ್ಸ್ ಗಳನ್ನ ಬಳಸ್ಕೊಂಡಿರ್ತೀವಿ. ಅಪೋಸಿಟ್ ವರ್ಡ್ಸ್ ಗಳನ್ನ ಬಳಸಿದ್ರೆ ದಟ್ ಈಸ್ ಕಾಲ್ಡ್ ಎಕ್ಸಾಂಪಲ್ ಫಾರ್ ಆಕ್ಸಿಮೊರಾನ್. ಆಕ್ಸಿಮೊರಾನ್ಗೆ ಎಕ್ಸಾಂಪಲ್ಸ್ ನೋಡಿ ಹೆಂಗೆ, ಓಲ್ಡ್ ಯಂಗ್, ಓಲ್ಡ್ ಯಂಗ್ ಅನ್ನೋದನ್ನ ನ್ಯೂ ಓಲ್ಡ್, ಇದೇ ತರ ಓಲ್ಡ್ ಯಂಗ್, ನ್ಯೂ ಓಲ್ಡ್, ಲಾಂಗ್ ಅಥವಾ ಟಾಲ್ ಶಾರ್ಟ್, ಈ ತರ ಬೋತ್ ಅಪೋಸಿಟ್ ವರ್ಡ್ಸ್. ನಾವ್ ಹೇಳ್ತೀವಲ್ಲ, ಇವನು ಬುದ್ಧಿವಂತ ಮೂರ್ಖ ನೋಡಿ, ಬುದ್ಧಿವಂತ ಮೂರ್ಖ, ಬುದ್ಧಿವಂತನಿಗೆ ವಿರುದ್ಧ ಪದನೇ ಮೂರ್ಖ. ಬಟ್ ಒಂದೇ ಸಾಲಲ್ಲಿ ಹೇಳ್ತೀವಿ ಇವನಿದನಲ್ಲ ಬುದ್ಧಿವಂತ ಮೂರ್ಖ ಅಂತ. ಇಟ್ ಶೋಸ್ ಅನ್ ಆಕ್ಸಿಮೊರಾನ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಸಿಮೊರಾನ್ಗೆ ಉದಾಹರಣೆ ಇದು. ಐ ಥಿಂಕ್ ಆಲ್ 8 ಟೈಪ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾವು ಗೋ ಫಾರ್ ದಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತವನ್ನ ಅವನ್ನ ನಾವು ಸಾಲ್ವ್ ಮಾಡಿದ್ರೆ ಯಾಕೆನ್ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮ್ಗೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಇಟ್. ನೋಡಿ, ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್. ರಾಜ ಜಯಸಿಂಹ ವಾಸ್ ಎ ಟೈಗರ್ ಇನ್ ದ ವಾರ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್. ಯಾವ ಫಿಗರ್ ಆಫ್ ಸ್ಪೀಚ್ ಇದು? ಆಪ್ಷನ್ಸ್ ಏನಿದೆ? ಸಿಮಿಲಿ, ಮೆಟಾಫರ್, ಅಲಿಟ್ರೇಷನ್, ಪರ್ಸೋನಿಫಿಕೇಶನ್. ಈಗ ಸೆಂಟೆನ್ಸಿಗೆ ಬರೋಣ. ಏನ್ ಹೇಳಿದಾರೆ ಅಲ್ಲಿ? ರಾಜ ಜಯಸಿಂಹ ಇದ್ದಾನಲ್ವಾ, ರಾಜ ಜಯಸಿಂಹ ಅವನು ಯುದ್ಧದಲ್ಲಿ ಹುಲಿ, ಯುದ್ಧದಲ್ಲಿ ಹುಲಿ ನೋಡಿ, ಹುಲಿಯಂತೆ ಅಂದಿಲ್ಲ, ಅದನ್ನು ಹುಲಿಯಂತೆ ಮಾಡ್ಬೋದು ನಾವು. ಹೆಂಗೆ? ರಾಜ ಜಯಸಿಂಹ ವಾಸ್ ಲೈಕ್ ಎ ಟೈಗರ್ ಇನ್ ದ ವಾರ್. ವಾಸ್ ಲೈಕ್ ಎ ಟೈಗರ್ ಅಂತಂದ್ರೆ ಲೈಕ್ ಅನ್ನೋ ಪದ ಬಂದ್ಬಿಡುತ್ತೆ. ಯು ಗೋ ಫಾರ್ ದಿ ಆಪ್ಷನ್ ಯಾವ್ದು ಹೋಗ್ತಿದ್ರೆ? ಸಿಮಿಲಿ. ಹಾಗಾದ್ರೆ ಲೈಕ್ ಇಲ್ಲ, ಇಂಪ್ಲಾಯ್ಡ್ ಆಗಿದೆ ಸಿಮಿಲಿ ಇಲ್ಲಿ. ಇಂಪ್ಲಾಯ್ಡ್ ಸಿಮಿಲಿ ಇಸ್ ನಥಿಂಗ್ ಬಟ್, ಎಸ್, ಐ ಥಿಂಕ್ ಯು ಗಾಟ್ ಮೈ ಐಡಿಯಾ. ನಿಮಗೆ ಗೊತ್ತಾಯ್ತು ಅಂತೀನಿ. ಹಾಗಾದ್ರೆ ಆನ್ಸರ್ ಏನಾಯ್ತು? ಎಸ್, ದಟ್ ಈಸ್ ಆಪ್ಷನ್ ಬಿ, ಮೆಟಾಫರ್. ಹಾಗಾದ್ರೆ ಆಪ್ಷನ್ ಏನಾಯ್ತು ನಿಮ್ಗೆ? ಮೆಟಾಫರ್. ನೋಡಿ, ಅಲಿಟ್ರೇಷನ್ ಬರಲ್ಲ, ಸೌಂಡ್ ಯಾವ್ದು ರಿಪೀಟ್ ಹೊಡೆಯಲ್ಲ. ಪರ್ಸೋನಿಫಿಕೇಶನ್ ಅನ್ನೋದಕ್ಕೆ ಹ್ಯೂಮನ್ ಕ್ವಾಲಿಟೀಸ್ ಬಗ್ಗೆನೇ ಹೇಳ್ತಾ ಇದ್ದೀವಿ ನಾವು. ನಾನ್ ಲಿವಿಂಗಿಗೆ ನಾವು ಹ್ಯೂಮನ್ ಕ್ವಾಲಿಟೀಸ್ ಕೊಟ್ರೆ ಮಾತ್ರ ಪರ್ಸೋನಿಫಿಕೇಶನ್ ಆಗುತ್ತೆ. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ಐ ಹ್ಯಾಡ್ ಎ dove and the sweet dove died. And once again you repeat it. I had a dove and the sweet dove died. The figure of speech used here. ಹಾಗಾದ್ರೆ ಇಲ್ಲಿ ಬಳಸಿರ್ತಕ್ಕಂಥ ಫಿಗರ್ ಆಫ್ ಸ್ಪೀಚ್ ಯಾವುದು ನೋಡಿ? ಸೆಂಟೆನ್ಸ್ ಒಂದ್ಸರಿ ರಿಪೀಟ್ ಮಾಡಿ. ಐ ಹ್ಯಾಡ್ ಎ dove and the sweet dove died. ಸಿಮಿಲಿಗೆ ಎಕ್ಸಾಂಪಲ್ ಆಗುತ್ತಾ ಇದು? ನೋ. ನೋಡಿ, ಹೈಪರ್ಬೋಲೆ ಎಕ್ಸಾಗರೇಟ್ ಏನಾದ್ರು ಮಾಡಿದಾರಾ? ಸ್ವೀಟ್ ಇದೆ ನೋಡಿ, ಕಂಪೇರ್ ಮಾಡ್ತಾನೆ ಅಷ್ಟೇ, ಸ್ವೀಟ್ ಆಗಿದೆ. ಅಲಿಟ್ರೇಷನ್ ರೂಲ್ಸ್ ಗೊತ್ತಿದೆ ನೋಡಿ, ಯಾವ್ದಾದ್ರು ಸೌಂಡ್ ರಿಪೀಟ್ ಆಗಿದೆಯಾ? ಎಸ್, ನೋಡಿ ಸೌಂಡ್ ರಿಪೀಟ್ ಆಗಿದೆ ಅಟ್ ದಿ ಎಂಡ್ ಅಂಡ್ ಆಲ್ಸೋ ಬಿಗಿನಿಂಗ್. ನೋಡಿ, ಡ ಡ ಡ ಸೌಂಡ್. ಐ ಹ್ಯಾಡ್ ಡವ್, ಸ್ವೀಟ್ ಡವ್ ಡೈಡ್. ಇಟ್ ಈಸ್ ಅ ರಿಪೀಟೇಷನ್ ಆಫ್ ಸೌಂಡ್. Repetition of a same sound is called, yes, you got my idea, I think. Which was the answer? Yes, the answer is option C, alliteration. Then go for the next one. She is like dancing flower. She is like dancing flower. The figure of speech used here is, ಅವಳು ಹೆಂಗೆ ಇದ್ದಾಳೆ ಅಂದ್ರೆ ಲೈಕ್ ಎ ಡ್ಯಾನ್ಸಿಂಗ್ ಫ್ಲವರ್, ನರ್ತಿಸುವ ಹೂ ಇದ್ದಂತೆ. ನೋಡಿ, ನರ್ತಿಸುವ, ಅವಳು ನರ್ತಿಸುವ ಹೂ ಇದ್ದಂತೆ ಅಂದಿವಿ. ಅವಳು ನರ್ತಿಸುವ ಹೂ ಅಂತೇಳಿಲ್ಲ, ಹೂ ಇದ್ದಂತೆ ಅಂದ್ರೆ ನಿಮಗೆ ಐ ಥಿಂಕ್ ಅರ್ಥ ಆಯ್ತು. ಇದ್ದಂತೆ ಈ ತರ ಉಪಮವಾಚಕಗಳನ್ನ ಲೈಕ್, ಹ್ಯಾಸ್, ಸೋ ಅನ್ನ ಬಳಸಿದಾಗ ವಿಚ್ ಫಿಗರ್ ಆಫ್ ಸ್ಪೀಚ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ಇಟ್. ಸೊ ಯಾವ್ದಾಯ್ತು ಹಾಗಾದ್ರೆ? ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎ ಸಿಮಿಲಿ. ಹಾಗಾದ್ರೆ ರೈಟ್ ಉತ್ತರ ಏನಾಯ್ತು? ದ ಆಪ್ಷನ್ ಎ. ಗೋ ಫಾರ್ ದಿ ಆಪ್ಷನ್ ಎ. ದೆನ್ ನೆಕ್ಸ್ಟ್ ನೋಡೋಣ. ಡೆತ್ ಲೇಸ್ ಇನ್ ದ ಐಸಿ ಹ್ಯಾಂಡ್ಸ್ ಆಫ್ ಕಿಂಗ್. ನೋಡಿ, ಸಾವು
ಲೇಸ್ ಇನ್ ದ ಐಸಿ ಹ್ಯಾಂಡ್ಸ್ ಆಫ್ ದಿ ಕಿಂಗ್, ಕೈಯಲ್ಲಿದೆ ನೋಡಿ. ಸಾವಿಗೆ ಮತ್ತೆ ನಾವು ಕಲ್ಪನೆ ಕೊಡ್ತೀವಿ, ಮಾತುಗಳನ್ನ ಕಲಿಸ್ಬಿಡ್ತೀವಿ ಅಲ್ವಾ. ಲೇಸ್ ಇನ್ ದ ಐಸಿ ಹ್ಯಾಂಡ್ಸ್ ಆಫ್ ಕಿಂಗ್, ಇಟ್ ಈಸ್ ಎ ಫೆಮಿಲಿಯರ್ ಸೆಂಟೆನ್ಸ್. ಫೆಮಿಲಿಯರ್ ಸೆಂಟೆನ್ಸ್ ಸೋ ಮೆನಿ ಟೈಮ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಡೆತ್ ಲೇಸ್ ಇನ್ ದ ಐಸಿ ಹ್ಯಾಂಡ್ಸ್ ಆಫ್ ಕಿಂಗ್, ವಿಚ್ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಅದನ್ನ ನೋಡಿ, ದಟ್ ಈಸ್ ಕಾಲ್ಡ್ ಎ ಪರ್ಸೋನಿಫಿಕೇಶನ್. ನೋಡಿ ಲೈಫ್ ಲೆಸ್ ಇದೆ ಅಲ್ವಾ, ಡೆತ್ ಅನ್ನೋದು ಜೀವ ಇಲ್ಲೇ ಇರತಕ್ಕಂಥದ್ದನ್ನ ನಾವು ನೋಡಿ ರಾಜನ ಕೈಯಲ್ಲಿ ಅದನ್ನ ಜೀವ ಕೊಡ್ತೀವಿ, ಲೇಸ್ ಇನ್ ದ ಐಸಿ ಹ್ಯಾಂಡ್ಸ್ ಆಫ್ ಕಿಂಗ್ ಅಂತ. ಸೊ ದಟ್ ಈಸ್ ಕಾಲ್ಡ್ ವೆನ್ ಲೈಫ್ಲೆಸ್ ಥಿಂಗ್ ಬಿಕಮ್ ಎ ಹ್ಯೂಮನ್ ಕ್ವಾಲಿಟೀಸ್ ಕೊಟ್ಟಾಗ ಇಟ್ ಈಸ್ ಕಾಲ್ಡ್ ಎ ಪರ್ಸೋನಿಫಿಕೇಶನ್, ನಾಟ್ ಎ ಮೆಟಾಫರ್. ಮೆಟಾಫರ್ ಆಗಲ್ಲ, ಹೈಪರ್ಬೋಲಿಕ್ ಎಕ್ಸ್ಪ್ರೆಷನ್ ಅಲ್ಲ ಅಂಡ್ ಸಿಮಿಲಿ ಅಲ್ಲ. ನಿಮ್ಗೆ ಇಮಿಡಿಯೇಟ್ಲಿ ವಿ ಕ್ಯಾನ್ ನೋ ಇಟ್. ಆಗ ರೈಟ್ ಆನ್ಸರ್ ಏನಾಯ್ತು, ದಟ್ ಈಸ್ ಆಪ್ಷನ್ ಡಿ, personification. Then go for the next one. He felt like a fish out of water. He felt like a fish out of water. ನೋಡಿ ಅವನು ಫೀಲ್ ಆಗ್ತಾ ಇದ್ದಾನೆ, ಹೆಂಗೆ, ನೀರಿನಿಂದ ಹೊರಬಿದ್ದ ಮೀನ್ ಹೆಂಗಿರುತ್ತೆ, ಇಟ್ ಈಸ್ ಅನ್ ಅನ್ಕಂಫರ್ಟಬಲ್. ದ ಪರ್ಸನ್ ಆಲ್ಸೋ ಫೀಲಿಂಗ್ ಅನ್ಕಂಫರ್ಟಬಲ್. ಬೋತ್ ಅನ್ಕಂಫರ್ಟಬಲ್ ಅನ್ನ ಫಿಶ್ ಮತ್ತೆ ಇವನ್ಗೆ ಕಂಪ್ಯಾರಿಸನ್ ಮಾಡ್ಕೋತೀವಿ. ಅಂಡ್ ಕಂಪ್ಯಾರಿಸನ್ ವರ್ಡ್ ಇದೆ ನಿಮ್ಗೆ, ಯೂಶಲಿ ಸಚ್ ವರ್ಡ್ಸ್ ಇದ್ದಾಗ ಏನಂತ ಕರಿತೀವಿ ಅಂತ ನಿಮ್ಗೆ ಗೊತ್ತಾಗಿದೆ. ಐ ಥಿಂಕ್ ಇಟ್ ಈಸ್ ವೆರಿ ಈಸಿ. ಆಪ್ಷನ್ ಏನಾಯ್ತು ಫ್ರೆಂಡ್ಸ್? ಎಸ್, ದಟ್ ಈಸ್ ಆಪ್ಷನ್ ಎ, ಸಿಮಿಲಿ. ಹೈಪರ್ಬೋಲಾ, ಮೆಟಾಫರ್, ಪರ್ಸೋನಿಫಿಕೇಶನ್ ಇಟ್ ಈಸ್ ಇರ್ರಿಲೆವೆಂಟ್. ಇದಕ್ಕೆ ಈ ಆಪ್ಷನ್ಗೆ ಇರ್ರಿಲೆವೆಂಟ್ ಆಯ್ತು. ಹಾಗಾದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಿಮಿಲಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ. ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ. ನೋಡಿ ಅದು ನಂತರ. ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ ಅನ್ನೋದು ನೋಡಿ, ಲೈಕ್ ಅಂತ ಇದೆಯಲ್ವಾ. ಎಸ್, ಇಟ್ ಈಸ್ ಅನ್ ಇಂಡಿಕೇಟರ್. ಇನ್ ದ ಪ್ರೀವಿಯಸ್ ಕ್ವಶನ್ ವಿ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇಟ್. ಅದನ್ನ ನಾವು ನೋಡಿದೀವಿ ಹಿಂದಿನ ಕ್ವಶನ್ ಅಲ್ಲಿ. ಆಕ್ಸಿಮೋರಾನ್ ಎಕ್ಸಾಂಪಲ್ ಅನ್ನ ನೋಡಿ, ಅಪೋಸಿಟ್ ವರ್ಡ್ಸ್ ಇಲ್ಲ, ಆಕ್ಸಿಮೋರಾನ್ ಅಲ್ಲ. ಮೆಟಾಫರ್, ಡೈರೆಕ್ಟ್ ಕಂಪ್ಯಾರಿಸನ್ ಬೇಕು, ಇಂಪ್ಲಾಯ್ಡ್ ಇದೆಯಾ, ಇಲ್ಲ. ಪರ್ಸೋನಿಫಿಕೇಶನ್, ನಾವೇನಾದ್ರು ಗ್ರಾಸ್ ಅನ್ನ ಮಾತಾಡುತ್ತೆ ಅಂತ ಹೇಳಿದ್ರೆ ಪರ್ಸೋನಿಫಿಕೇಶನ್ ಆಗೋದು. ಈಗ ಅದು ನಂತರ ಅಂತ ಹೇಳಿರೋದು ಅಲ್ವಾ. ನನ್ನ ಕಾಲೇ ಕಂಬ ಅಂತೀವಲ್ಲ, ನಂತರ. ನನ್ನ ಕಾಲು ಕಂಬದಂತೆ ಅಂದ್ರೆ ಅದು ಬೇರೆ, ಕಂಬದಂತೆ ಅಂದ್ರೆ ಅದನ್ನ ನೋಡಿ. ಅಥವಾ ನಿನ್ನ ಕಂಬ ಮಾತನಾಡಿತು, ಕಂಬ ಮಾತನಾಡಿತು, ಅದು ಪರ್ಸೋನಿಫಿಕೇಶನ್. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗಾದ್ರೆ ಇದು ಯಾವ ಫಿಗರ್ ಆಫ್ ಸ್ಪೀಚ್? ಎಸ್, ಇಟ್ ಈಸ್ ಅನ್ಡೌಟೆಡ್ಲಿ ವಿ ಕ್ಯಾನ್ ಸೇ ಆಪ್ಷನ್ ಎ, ಸಿಮಿಲಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೈಲೆಂಟ್ ಸರ್ಜಿಂಗ್ ಸಾಫ್ಟ್ಲಿ ಬ್ಯಾಕ್ವರ್ಡ್. ನೋಡಿ, ಸೈಲೆಂಟ್ ಸರ್ಜಿಂಗ್ ಸಾಫ್ಟ್ಲಿ ಬ್ಯಾಕ್ವರ್ಡ್ಸ್. The figure of speech used here is irony, hyperbole, alliteration, synecdoche. ನೋಡಿ ಹಾಗಾದ್ರೆ ಇದೇನು? ಸೈಲೆಂಟ್ ಸರ್ಜಿಂಗ್ ಸಾಫ್ಟ್ಲಿ ಬ್ಯಾಕ್ವರ್ಡ್ಸ್. ನೋಡಿ, once or twice you repeat it, we can easily identify it. It is the same sound is repeating here. ಒಂದೇ ಸೌಂಡ್ ರಿಪಿಟೇಷನ್ ಆಗ್ತಾ ಇದೆ. when the same sound is ರಿಪೀಟಿಂಗ್ ಆಗ್ತಾ ಇದ್ರೆ ಯಾವ್ದು ಫಿಗರ್ ಆಫ್ ಸ್ಪೀಚ್ ಅದು? ಎಸ್, ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ ಸಿ, alliteration. You go for option C, alliteration ಅನ್ನ ನೀವು ಹುಡುಕ್ಬೇಕಾಗುತ್ತೆ. Then go for the next. He was the wisest fool. ಬಂದ್ ನೋಡಿ. So he was the, I think in the 2017 GPSTR ಅಲ್ಲಿ ಇದನ್ನ ಕೇಳಿದ್ದಾರೆ. He was the wisest fool and identify the figure of speech. ಆಪ್ಷನ್ ಏನ್ ಕೊಟ್ಟಿದ್ರಲ್ಲಿ? ಸಿಮಿಲಿ, ಆಕ್ಸಿಮೋರಾನ್, ಮೆಟಾಫರ್, ಸಿನೆಕ್ಟಿಕ್. ನೋಡಿ, wisest fool ಆಗ್ಲೇ ಮಾತಾಡಿದ್ನಲ್ವಾ. when the opposite words are used in a same sentence. ಬುದ್ಧಿವಂತ, ಮೂರ್ಖ ಅಂತ ಹೇಳಿದೆ ನೋಡ್ರಿ. ಎಸ್, wisest fool. ಹಾಗಾದ್ರೆ ಎಕ್ಸಾಂಪಲ್ ಫಾರ್, ಎಸ್, ಯು ನೋ ಇಟ್. ನಾವು ಈಗ ಪ್ರೀವಿಯಸ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹಾಗಾಗಿ ಯು ಕ್ಯಾನ್ ಗೋ ಫಾರ್ ದಟ್. ಯಾವ್ದಾಗುತ್ತೆ ಇದು? ಎಸ್, ಇಟ್ ಈಸ್ ಅನ್ ಆಕ್ಸಿಮೋರಾನ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಸಿಮೋರಾನ್. ಆಪ್ಷನ್ ಬಿ ಗೆ ನೀವು ಯಾವ್ದಕ್ಕೆ ಹೋಗ್ಬೇಕು? ಬಿ ಗೆ. ಬಟ್ ಇದೇ ತರ ಇದೆ ಅಂದ್ರೆ, ಎನ್ ಓಲ್ಡ್ ಲೇಡಿ ಪುಟ್ ಆನ್ ಆರ್ಮ್ ಆನ್ ಎ ಯಂಗ್ ಬಾಯ್ ಅಂತ. ಓಲ್ಡ್ ಲೇಡಿ, ಯಂಗ್ ಬಾಯ್, ನೋಡಿ ಈ ತರ ಯೂಸ್ ಮಾಡ್ತೀವಿ. ಬಟ್ ಆಲ್ ದ ಸೆಂಟೆನ್ಸ್ ಯೂಸ್ ಮಾಡಿರೋ ಅಪೋಸಿಟ್ಸ್ ಎಲ್ಲಾನು ಫಿಗರ್ ಆಫ್ ಸ್ಪೀಚ್ ಅಲ್ಲ. ನೆನಪಿರ್ಲಿ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಿ ಬಂದ್ರೆ ಅಪೋಸಿಟ್ ವರ್ಡ್ಸ್ ಇದೆ ಸರ್, ಎಲ್ಲಾನು ಫಿಗರ್ ಆಫ್ ಸ್ಪೀಚ್, ಆಕ್ಸಿಮೋರಾನ? ನೋ. ಇನ್ ಎ ಸೆಂಟೆನ್ಸ್ ಪೊಯೆಟಿಕ್ ಯೂಸೇಜ್ ಅಲ್ಲಿ ಬರಬೇಕು, ಈ ತರ ಎಕ್ಸ್ಪ್ರೆಷನ್ಸ್ ಇರ್ಬೇಕು. ಅದಕ್ಕೆ ನಾವು ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಆಕ್ಸಿಮೋರಾನ್ ಅಂತ ಕರಿತೀವಿ. ದೆನ್ ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ಎಸ್, ಇಟ್ ಈಸ್ ಆಲ್ಸೋ ರಿಪೀಟೆಡ್ ಐ ಥಿಂಕ್. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್. ನಾನು ಆಗ್ಲೇ ಸಿಮಿಲಿಗೆ ಎಕ್ಸಾಂಪಲ್ ಕೊಡುವಾಗ ಹೇಳಿದೆ ನಿಮ್ಗೆ. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್. ಲೆಗ್ಸ್ ಆರ್ ಪಿಲ್ಲರ್ಸ್. ಮೈ ಲೆಗ್ಸ್ ಆರ್ ಲೈಕ್ ಎ ಪಿಲ್ಲರ್ಸ್ ಅಂದಿಲ್ಲ, ಡೈರೆಕ್ಟ್ ಇದೆ. ಲೆಗ್, ನನ್ನ ಕಾಲೇ ಕಂಬ. ಹಾಗಾದ್ರೆ ಸಿಮಿಲಿ ಬರುತ್ತಾ? ನೋ. ಐರನಿ? ನೋ. ನೋಡಿ, ಪರ್ಸೋನಿಫಿಕೇಶನ್, ಲೆಗ್ಗೆ ಏನಾದ್ರು ಇದು ಕೊಟ್ಟಿದೀವ? ನೋ, ಇಲ್ಲ. ಹಾಗಾದ್ರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್, ಎಸ್, ಐ ಥಿಂಕ್ ಅಬ್ಸಲ್ಯೂಟ್ಲಿ ರೈಟ್. ನಿಮ್ಮ ಆನ್ಸರ್ ಸರಿ ಆಯ್ತು. ಯಾವ್ದಕ್ಕೆ? ಹಾಗಾದ್ರೆ ದಟ್ ಈಸ್ ಕಾಲ್ಡ್ ಮೆಟಾಫರ್.
ಆಪ್ಷನ್ ಸಿ. ಅದರ ಉತ್ತರ ಏನಾಯ್ತು? ಮೆಟಾಫರ್ ಆಯ್ತು. ದೆನ್ ಗೋ ಫಾರ್ ದಿ ಅನದರ್. ಬಿಹೋಲ್ಡರ್ single in the field and solitary highland lass. Identify the figure of speech. ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದೆ. ಸೊ ದಿಸ್ ಈಸ್ ಈ ಒಂದು ಪ್ರಶ್ನೆಯನ್ನ, ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2017 GPSTR ಅಲ್ಲಿ ಅಥವಾ 19 ಅಲ್ಲಿ ಕೇಳಿದ್ದಾರೆ. ಬಟ್ ಅಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ ಅಲರ್ಟ್ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ ಯಾಕಂದ್ರೆ ಅಲ್ಲಿ ಇಲ್ಲದೆ ಇರತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ, ಹಾಗಾಗಿ ಗ್ರೇಸ್ ಮಾರ್ಕ್ ಅಲರ್ಟ್ ಆಗಿತ್ತು. ಇದು ಯಾವ ಫಿಗರ್ ಆಫ್ ಸ್ಪೀಚ್? ಸೊ ದಿಸ್ ಈಸ್ ಅ ಲೈನ್ ಟೇಕನ್ ಫ್ರಮ್ ದಿ ಪೊಯಮ್ ಸಾಲಿಟರಿ ರೀಪರ್ ಇಂದ ತಗೊಂಡಿರ್ತಕ್ಕಂಥ ಲೈನ್. ಸಾಲಿಟರಿ ರೀಪರ್ ಪೊಯಮ್ ಅಂಡ್ ಮೇಜರ್ ಸ್ಟೂಡೆಂಟ್ ಕ್ಯಾನ್ ಹರ್ಡ್ ದ ನೇಮ್. ಈ ಮೇಜರ್ ಸ್ಟೂಡೆಂಟ್ಸ್ಗೆ ಈ ಪದ್ಯ ಗೊತ್ತೇ ಇರುತ್ತೆ, ಸಾಲಿಟರಿ ರೀಪರ್. ಅಲ್ಲಿ ಬರ್ತಕ್ಕಂಥ ಲೈನ್ಸ್ ಇದು. ಬಿಹೋಲ್ಡರ್ ಸಿಂಗಲ್ ಇನ್ ದ ಫೀಲ್ಡ್ ಸಾನ್ ಆಲಿಟರಿ ಐಲ್ಯಾಂಡ್ ಲಾಸ್. ನೋಡಿ, ರಿಪೀಟೇಷನ್ ಆಫ್ ಸೌಂಡ್ ಈಸ್ ರಿಪೀಟಿಂಗ್ ಹಿಯರ್. ಸಿಂಗಲ್ ನೋಡಿ, ಬಿಹೋಲ್ಡರ್ ಸಿಂಗಲ್ ಇನ್ ದ ಫೀಲ್ಡ್ ಅಂಡ್ ಸಾಲಿಟರಿ ಐಲ್ಯಾಂಡ್ ಲಾಸ್. Sa sound is repeating. So when the sound is repeated several times, it at least more than 2 times. ಎರಡಕ್ಕಿಂತ ಜಾಸ್ತಿ, ಎರಡಕ್ಕೆ ರಿಪೀಟ್ ಆದ ತಕ್ಷಣ ಹೋಗ್ಬೇಡಿ. ಇಟ್ ರಿಪೀಟ್ ಮೋರ್ ದೆನ್ 2 times ಗಿಂತ ರಿಪೀಟ್ ಆಗಿರುತ್ತೆ. ಹಾಗಾದ್ರೆ ಯಾವ ಫಿಗರ್ ಆಫ್ ಸ್ಪೀಚ್ ಆಯ್ತದ ನಮಗೆ ಹಿಡಿತಾರೆ? ಎಕ್ಸಾಂಪಲ್ ಫಾರ್ ಅಲಿಟ್ರೇಷನ್. ಯಾವುದು? ಯು ಗೋ ಫಾರ್ ಆಪ್ಷನ್ ಬಿ, ಅಲಿಟ್ರೇಷನ್ ಅಂತೇಳಿ ನೀವು ತಗೊಳ್ತೀರಿ. ದೆನ್ ಅನದರ್ ಎಕ್ಸಾಂಪಲ್. ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್. ನೋಡಿ ಹೆಂಗ್ ಕಂಪೇರ್ ಮಾಡ್ತಾರೆ. ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ವಿಲ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಹ್ಯಾಂಡ್. ನೋಡಿ ಎಷ್ಟು ಎಕ್ಸಾಗರೇಟ್ ಆಗಿ ನಮಗೂ ಸೆಂಟೆನ್ಸ್ ಓದಿದ್ರೆ ಗೊತ್ತಾ. ಇಟ್ ಈಸ್ ಫಾರ್ ಅನ್ ಎಕ್ಸಾಗರೇಷನ್ ಯೂಸೇಜ್ ಇದೆ, ಹೈಟನ್ ಇದೆ ಅಲ್ವಾ. ಇಟ್ ಈಸ್ ಯೂಸ್ಡ್ ಆಸ್ ಅನ್ ಹೈಟನ್ ಆಗಿ ಹೇಳಿದೀವಿ. ಎಕ್ಸಾಗರೇಷನ್ ಇದೆ. ಎಕ್ಸಾಗರೇಷನ್ ಅಂಡ್ ಹೈಟನ್ ಯೂಸೇಜ್ ಇದ್ದಾಗೆ ಯಾವ್ದಕ್ಕೆ ಹೋಗ್ತೀರಾ ಅಂತ ಗೊತ್ತಿದೆ. ಎಸ್, ಇಟ್ ಈಸ್ ಕ್ಯಾನ್ ಹೈಪರ್ಬೋಲೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೈಪರ್ಬೋಲೆ. ನೋಡಿ, ಹೈಪರ್ಬೋಲೆಗೆ ಎಕ್ಸಾಂಪಲ್. ಹಾಗಾದ್ರೆ ರೈಟ್ ಆನ್ಸರ್ ಏನಾಯ್ತು? ದಟ್ ಈಸ್ ಆಪ್ಷನ್ ಎ, ದಟ್ ಈಸ್ ಹೈಪರ್ಬೋಲೆ. ಸೊ ಐ ಥಿಂಕ್ ಆಲ್ ದಿ ಫಿಗರ್ ಆಫ್ ಸ್ಪೀಚ್, 8 ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನಿಮಗೆ ಹಿಂದೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದನ್ನೆಲ್ಲನೂ ಸಾಲ್ವ್ ಮಾಡಿದ್ದೀನಿ. ಸಮ್ ಆಫ್ ದಿ ಡೌಟ್ಸ್ ಇರೋಕೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ಆಫ್ಟರ್ ದಿಸ್ ಲಿಸನಿಂಗ್ ದಿಸ್ ವಿಡಿಯೋ ಆರ್ ವಾಚಿಂಗ್ ದಿಸ್ ವಿಡಿಯೋ, ಈ ವಿಡಿಯೋನ ವಾಚ್ ಮಾಡಿದ ತಕ್ಷಣ ಐ ಥಿಂಕ್ ಯು ಆರ್ ಮೋರ್ ಕಂಫರ್ಟಬಲ್ ಇನ್ ದ ಫೀಲ್ಡ್ ಆಫ್ ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನಿಮಗೆ ಯಾವುದೇ ಗೊಂದಲ ಇಲ್ಲ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ಇನ್ ದ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ಹತ್ರ ಬಂದಿದೆ. ದಟ್ ಈಸ್ ಇನ್ ದ May 21st ಎಕ್ಸಾಮ್ ಇದೆ. ಐ ಥಿಂಕ್ ಆಲ್ ದಿ ಸ್ಟೂಡೆಂಟ್ಸ್ ಆರ್, ಐ ಹೋಪ್ ಯು ವಿಲ್ ಪ್ರಿಪೇರ್ ವೆರಿ ವೆಲ್. ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ. ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಇನ್ ದಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರಿ, ಸರ್ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಒಂದು ಮಾಡಿ, ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಮಾಡಿ ಅಂತ. ಇಟ್ ಈಸ್ ಎ ಟೈಮ್ ಈಸ್ ವೆರಿ ಶಾರ್ಟ್. ನಮಗೆ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಸಿಗ್ತಾ ಇಲ್ಲ. ನಮಗೂ ಆಸೆ ಇದೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೆ ಕೊಡ್ಬೋದಿತ್ತು ಅಂತ. ಬಟ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ವಿ ಆರ್ ಗೋಯಿಂಗ್ ಟು ಯು ಓನ್ಲಿ 20 ಸೆಷನ್ಸ್ ಫಾರ್ ಯು. 20 ಸೆಷನ್ಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಸೊ ಅಮಾಂಗ್ 20 ಸೆಷನ್ಸ್, 20 ಸೆಷನ್ಗಳಲ್ಲಿ ಐ ಹೋಪ್ ಐ ಹ್ಯಾಡ್ ಕವರ್ಡ್ ಮೋರ್ ದೆನ್ 80% ಆಫ್ ದಿ ಗ್ರಾಮರ್. 80% ಆಫ್ ದಿ ಗ್ರಾಮರ್ ನಿಮ್ಮ ಸಿಲೆಬಸ್ ಏನಿದೆ ಅಲ್ವಾ, ಅದನ್ನು ನಾವು ಕವರ್ ಮಾಡಿದ್ದೀವಿ. ವ್ಯಾನ್ ಯು ಆರ್ ವಾಚಿಂಗ್ ದಿಸ್ ಈ ವಿಡಿಯೋ ನೋಡುವಾಗ ಐ ಥಿಂಕ್ ಯು ಆರ್ ವೆರಿ ನಿಯರ್ ಟು ದಿ ಎಕ್ಸಾಮಿನೇಷನ್ಗೆ ತುಂಬ ಹತ್ರ ಇರ್ತೀರಿ. ಸೊ ಆನ್ ಬಿಹಾಫ್ ಆಫ್ ಅವರ್ ಅಕಾಡೆಮಿ, ಆನ್ ಬಿಹಾಫ್ ಆಫ್ ಆಲ್ ಅವರ್ ಸಾಧನಾ ಟೀಮ್, ಸೊ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ನೋಡಿ, ಎಕ್ಸಾಮಿನೇಷನ್ನ ಹೋಗಿ, ನಾನು ಐ ಥಿಂಕ್ ಇನ್ ದ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಎಕ್ಸಾಮಿನೇಷನ್ ಈಸ್ ಲೈಕ್ ಎ ಫೆಸ್ಟಿವಲ್, ಇಟ್ ಕ್ಯಾನ್ ಎಂಜಾಯ್ ಇಟ್. ಅದು ಒಂಥರ ಹಬ್ಬದ ಥರ ಇರಲಿ. ನಾವು ಬಯಾಸನ್ನ ಬಿಡಬೇಕು. ಭಯದ ವಾತಾವರಣದಲ್ಲಿ ಪರೀಕ್ಷೆಗೆ ಹೋಗಬೇಡಿ. ಬಿ ಕಾನ್ಫಿಡೆಂಟ್. ನಾವು ಇಟ್ ಈಸ್ ಎ ಡ್ರೀಮ್ ಫಾರ್ ಆಲ್. ಎಲ್ರಿಗೂ ಒಂದು ಕನಸಿದೆ, ಆ ಕನಸನ್ನು ಈಡೇರಿಸ್ಕೊಳಕ್ ಹೋಗ್ತಿದ್ದೀರಿ. ಕಾನ್ಫಿಡೆಂಟ್ ಆಗಿರಿ, ಕೂಲ್ ಆಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ನಾಟ್ ಟು ಬಿ ವರೀಡ್ ಆಗಬೇಡಿ. ಐ ಥಿಂಕ್ ಯು ಹ್ಯಾವ್ ವರ್ಕ್ಡ್ ಹಾರ್ಡ್. ನೀವೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಿ. ಐ ಥಿಂಕ್ 100% ಯು ವಿಲ್ ಗೆಟ್ ಸಕ್ಸಸ್ ಇನ್ ದಿ ಎಕ್ಸಾಮಿನೇಷನ್ ಅಲ್ಲಿ 100% ಯು ವಿಲ್ ಗೆಟ್ ಸಕ್ಸಸ್. ನಿಮಗೆ ಸಕ್ಸಸ್ ಸಿಗುತ್ತೆ. ಐ ಹೋಪ್ ನಿಮಗೆ ಎಲ್ಲ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ, ನಿಮ್ಮೆಲ್ಲರಿಗೂ ಪರೀಕ್ಷೆ ಬರ್ತಿರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್, ಸೊ ಆಲ್ ದಿ ಆಸ್ಪಿರೆಂಟ್ಸ್, ಬೆಸ್ಟ್ ಆಫ್ ಲಕ್. ರೈಟ್ ದಿ ಎಕ್ಸಾಮಿನೇಷನ್ ಇನ್ ದ ಪ್ರಾಪರ್ ವೇ. ಚೆನ್ನಾಗಿ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಅನ್ನ ಕಂಪ್ಲೀಟ್ ಮಾಡಿ. ಅಂಡ್ ಇಫ್ ಯು ವರ್ಕ್ ಹಾರ್ಡ್, ಹೇಳಿದ್ನಿ, ಯು ವಿಲ್ ನೆವರ್ ಫೇಲ್ ಇನ್ ದ ಎಕ್ಸಾಮಿನೇಷನ್. ನೀವು ವರ್ಕ್ ಹಾರ್ಡ್ ಮಾಡಿದ್ದೆ ಆದರೆ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಹೇಳೋದು, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಇಟ್ ಈಸ್ ನೆಸಸರಿ. ದೃಢ ಸಂಕಲ್ಪ ಇರಬೇಕು ನಮ್ಮಲ್ಲಿ. ನಾವು
ದೃಢ ಸಂಕಲ್ಪ ಮಾಡ್ಕೊಂಡು ಪರೀಕ್ಷೆ ಬರಿತಾ ಇದ್ದೀವಿ ಅಂದ್ರೆ 100% ವಿ ಕ್ಯಾನ್ ಗೆಟ್ ಸಕ್ಸಸ್. ನಾವು ಸಕ್ಸಸ್ ಅನ್ನ ತಗೊಳ್ಳೋದು. ಆಲ್ ದಿ ಬೆಸ್ಟ್. ಐ ಥಿಂಕ್ ನಾವು ಮತ್ತೆ ಇನ್ನೊಂದು ಬೇರೆ ವಿಡಿಯೋ ಜೊತೆ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಎಕ್ಸಾಮಿನೇಷನ್ ಅನ್ನ ಎಲ್ಲರೂ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು. ಬಾಯ್.